ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಂಧುಗಳಿಗೆ ಸ್ವಾಗತ. ಓದುವ ಮೊದಲು ಎರಡು ಮಾತು ಆಡ್ಬೇಕಾದತ್ತಿದೆ. ಮೊದಲನೇದು, ಆಭರಣಗಳನ್ನ ಲಕ್ಷ್ಮಣ ಗುರುತಿಸ್ಲಿಲ್ಲ ಅನ್ನೋ ಮಾತು ತುಂಬಾ ಪ್ರಸಿದ್ಧವಾದಂತಹ ಮಾತು. ಲಕ್ಷ್ಮಣನ ನಡವಳಿಕೆಯನ್ನ 10 ವರ್ಷಗಳಲ್ಲಿ ಅವನ ಅತ್ತಿಗೆಯಲ್ಲಿ ತಾಯಿಯನ್ನ ಕಂಡಿದ್ದಾನೆ ಅನ್ನೋದನ್ನ ವಾಲ್ಮೀಕಿಗಳು ಒಂದು ಸಣ್ಣ ಪ್ರಸಂಗದಲ್ಲಿ ಅದೆಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನ ಕುವೆಂಪು ಯಾಕೆ ಬದಲಾಯಿಸಿದರು ಅನ್ನೋದು ನನ್ನ ತಲೆಗೆ ಹೋಗ್ಲಿಲ್ಲ. ಅದಕ್ಕೆ ನಿನ್ನೆ ಉತ್ತರ ಹೇಳಲಿಲ್ಲ. ಒಂದ್ ದಿವಸ ಆಲೋಚನೆ ಮಾಡಿದೆ ಏನಿರ್ಬೋದು ಅಂತ. ಏನೋ ಒಂದು ಹೊಸ್ತನ ಬರಲಿ ಅಂತ ಮಾಡೋ ಚಾಪಲ ಅಂತ ಕಾಣುತ್ತೆ ಹೊರತು ಅದರಿಂದ ಯಾವುದೇ ರೀತಿಯ ಪ್ಲಸ್ ಪಾಯಿಂಟ್ ನನಗೆ ಕಾಣಲಿಲ್ಲ. ಮೂಲದಲ್ಲಿ ಬರುವಂತಹದ್ದು, ನ ಅಭಿಜಾನಾಮಿ ಕೇಯೂರೇ ನ ಚ ಪಶ್ಯಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಪ್ರತಿನಿತ್ಯ ಪಾದಾಭಿವಂದನ ಮಾಡುವುದರಿಂದ ನಾನು ಕಡಗ ಒಂದನ್ನು ಮಾತ್ರ ಗುರುತಿಸಬಲ್ಲೆನೆ ಹೊರತು ನಾ ಅಭಿಜಾನಾಮಿ ಕೇಯೂರೇ. ಕೇಯೂರ ಅಂದ್ರೆ ತೋಳು ಬಂದ ಅಥವಾ ಕಿವಿಯ ಕುಂಡಲಗಳನ್ನ ನಾನು ಜೇಗ್ತಾನೆ ಗುರುತಿಸ್ಬಲ್ಲೆ. ಇಷ್ಟು ಸಣ್ಣ ವಿಷಯ, ಅದನ್ನ ಹಾಗೆ ತೊಳ್ಬೋದಾಗಿತ್ತು. ಆದ್ರೆ ಎಷ್ಟು ಬದಲಾವಣೆ ಮಾಡಿದ್ದಾರೆ ಅಂದ್ರೆ, ಅವಳು ಬಟ್ಟೆಯ ಗಂಟಿನಲ್ಲಿ ಆಭರಣಗಳನ್ನ ಕಟ್ಟಿ ಎಸೀತಾಳೆ. ಅದು ಹುಲ್ಲುಗಾವಲ ಮೇಲೆ ಬಿತ್ತು ಚೂರು ಡ್ಯಾಮೇಜ್ ಆಗ್ಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಆದರೆ ಕವಿ ಒಂದೇ ಆಭರಣ ಎಷ್ಟಿದ್ದು ಅದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯ್ತು ಅಂತ ಹೇಳ್ತಾರೆ, ಹಾಳಾಗಿದೆ ಅಂತ ಹೇಳ್ತಾರೆ. ಅದರಿಂದ ಏನು ಅಂತನೂ ಹೇಳ್ದಂಗೆ ಆಗ್ಲಿಲ್ಲ. ಮತ್ತು ಲಕ್ಷ್ಮಣನ ನಡವಳಿಕೆಯನ್ನ ಈ ಒಂದು ಸಣ್ಣ ಪ್ರಸಂಗದಲ್ಲಿ ತೋರಿಸಿದ ಸಂಗತಿ ಮರೆ ಮಾಡಿ ಮುಚ್ಚಲ್ಪಡ್ತು. ಅದಕ್ಕೂ ಉತ್ತರ ಹುಡುಕೋದು ಕಷ್ಟ. ಎರಡನೇ ಮಾತು, ವಾಲಿಯನ್ನ ತುಂಬಾ ಅದ್ಭುತವಾಗಿ ಚಿತ್ರಿಸ್ತಾರೆ. ಇವತ್ತಿನ ಭಾಗದಲ್ಲಿ ನಾನು ಓದ್ತಾ ಇದ್ದೇನೆ. ವಾಲಿಯನ್ನ ಮಹಾಪುರುಷನನ್ನಾಗಿ ಚಿತ್ರಿಸಿದ್ದಾರೆ. ಫಸ್ಟ್ ಮಾಡ್ಬೇಕಾದ ಅಗತ್ಯ ಇತ್ತಂತ. ಮೂಲದಲ್ಲಿ ಸುಗ್ರೀವನನ್ನ ಓಡಿಸಿದ ಕೂಡಲೇ ಅವನ ಹೆಂಡತಿ ರುಮಿಯನ್ನ ತಾನು ಹೆಂಡತಿಯನ್ನಾಗಿ ಮಾಡ್ಕೋತಾನೆ. ಇದು ರಾಮನಿಗೆ ಕೋಪ ಬರೋದಕ್ಕೆ ಅಥವಾ ಕೊಲ್ಲುವುದಕ್ಕೆ, ವಾಲಿಯನ್ನ ಕೊಲ್ಲೋದಕ್ಕೆ ಮುಖ್ಯವಾದ ಒಂದು ಕಾರಣ ಕೂಡ. ಆದರೆ ಕುವೆಂಪು ರುಮಿಯನ್ನ ಸೆರೆಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಹೊರತು ಯಾವ ರೀತಿಯಲ್ಲಿ ಅವಳನ್ನ ಬೇರೆ ರೀತಿ ನೋಡ್ಲಿಲ್ಲ, ತಂಗಿಯಂತೆ ನೋಡಿದ್ದಾಳೆ ಅನ್ನೋದು ಒಂದು ಹೊಸ ವಿಚಾರ. ಎರಡನೇದು, ಯುದ್ಧಕ್ಕೆ ಹೋಗುವಾಗ ತಾರೆ ಬಗ್ಗೆ ಅಪಾರವಾದ ಗೌರವದ ಮಾತು ಮೂಲದಲ್ಲೂ ಇದೆ. ವಾಲಿ ಹೆಂಡತಿ ಬಲ್ಯ ದ್ರೌಪದಿ ತಾರ ಅಂತ ಕೇಳಿದ್ದೀರಲ್ಲ, ನಿಜವಾದ ಮಹಾ ವ್ಯಕ್ತಿ ಆ ತಾರೆ. ಯುದ್ಧಕ್ಕೆ ಹೊರಟಾಗ ವಾಲಿಗೆ ಖಂಡಿತ ಬೇಡ, ಇದೆ ಅನ್ಯಾಯ, ನೀನು ಸಾಕಿ ಬೆಳೆಸಿದೆ ನಿನ್ನ ತಮ್ಮನನ್ನ ಕೊಲ್ಲುವಂಥದ್ದು ಬಹಳ ಅನ್ಯಾಯ ಅಂತ ಹೇಳಿ ಕಳಿಸಿರ್ತಾಳೆ. ಮೂಲದಲ್ಲೂ ಇದೆ, ಇಲ್ಲೂ ಇದೆ. ಅದು ಇಲ್ಲಿ ಸ್ವಲ್ಪ ಬೆಳೆಸಿ ಎರಡನೇ ಸರಿ ಯುದ್ಧಕ್ಕೆ ಹೊರಟುವಾಗ ನೀನು ಬಹಳ ತಪ್ಪು ಮಾಡ್ತಾ ಇದ್ದೀಯ ಅಂತ ಅವಳು ಮತ್ತೆ ಮತ್ತೆ ಹೇಳುವಾಗ ಇವನಿಗೆ ಎಲ್ಲ ಬಾಲ್ಯವನ್ನ ಜ್ಞಾಪಿಸ್ತಾಳೆ. ಎತ್ತಿದ್ದು, ಆಡಿದ್ದು, ಮುದ್ದಾಡಿದ್ದು, ಅವರ ಅಣ್ಣ ತಮ್ಮಂದು ಒಂದು ಎಷ್ಟು ಅನ್ಯೋನ್ಯವಾಗಿದ್ದ ಒಂದು ಚಿತ್ರವನ್ನ ಕಾಣಿಸ್ತಾಳೆ. ಅವನ ಹೃದಯ ಪರಿವರ್ತನೆಯಾಗಿ ನೀನ್ ಹೇಳ್ದಂಗೆ ಮಾಡ್ತೀನಿ, ನೀನ್ ಹೇಳಿ ಸರಿ, ಆದ್ರೆ ವೀರರು ಸಾರಿ ಹೇಳಕ್ ಬರಲ್ಲ, ಆದ್ರಿಂದ ಯುದ್ಧಕ್ಕೆ ಹೋಗಿ ಅವನನ್ನು ಗೆದ್ದು ಹೆಡೆ ಮೇಲೆ ಕಟ್ಟಿ ಎತ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಅವನಿಗೆ ಎಲ್ಲ ರೀತಿಯ ಪ್ರೇಮವನ್ನ, ಸ್ನೇಹವನ್ನ, ಪುರಸ್ಕಾರವನ್ನ ಮಾಡ್ತೀನಿ. ದ್ವೇಷ ಸಾಧಿಸೋದಿಲ್ಲ. ಮತ್ತೊಮ್ಮೆ ತಮ್ಮನಂತೆ ಕಾಣ್ತೀನಿ ಅಂತ ಬಂದಿದ್ದಾನೆ. ನಾವು ಎಷ್ಟು ಇಷ್ಟಪಡ್ತೀವಿ ವಾಲಿಯನ್ನ ಹಾಕಿ ತಗೊಂಡೋಗಿ, ವಾಲಿ ಸುಗ್ರೀವನನ್ನು ಹಾಕಿ ಕರ್ಕೊಂಡೋಗಿ ಗೆಲ್ಸ್ಲಿ ಅಂತೇಳಿ. ದುರಾದೃಷ್ಟ
ಅದು ನಡೀಲಿಲ್ಲ. ಕಾರಣ ಅವನ ಮನಸ್ಸು ಪರಿವರ್ತನೆ ಆಗಿದೆ ಎನ್ನುವುದು ಸುಗ್ರೀವನಿಗೆ ಯಾಕೆ ಗೊತ್ತು? ಆದರೆ ಮೂಲದಲ್ಲಿ ಈ ಯಾವ ಪ್ರಸಂಗವೂ ಇಲ್ಲ. ವಾಲಿನೇ. ರಾವಣನನ್ನು ಗೆದ್ದ ವಾಲಿಗೆ ತನ್ನ ಶೌರ್ಯದ ಬಗ್ಗೆ ಅದೆಷ್ಟು ಅಹಂಕಾರ ಇತ್ತು ಅಂದ್ರೆ, ಅವನು ಯಾರ ಮಾತು ಲೆಕ್ಸಲ್ಲ, ಇಷ್ಟೆಲ್ಲ ಸುಸಂಸ್ಕೃತವಾಗಿ ಆಲೋಚನೆ ಮಾಡುವಂತಹದ್ದು ಇಲ್ಲ. ಉದ್ದಕ್ಕೂ ಕುವೆಂಪು ಎರಡು ಭಾಗ ಮಾಡ್ಕೊಂಡ್ ಬರ್ತಾರೆ. ಆರ್ಯ ಪ್ರವೃತ್ತಿ, ದ್ರಾವಿಡ ಪ್ರವೃತ್ತಿ ಅಂತ. ಮನುಷ್ಯನ ನಡವಳಿಕೆಯಲ್ಲಿ ಕೂಡ ಆರ್ಯ ದ್ರಾವಿಡ ಅನ್ನೋ ಮಾತನ್ನ ನೂರು ಸರಿ ತಂದಿದ್ದಾರೆ. ರಾವಣನಲ್ಲಿ ಹೇಳುವಾಗ ಒಂಥರ, ಮಂಡೋದರಲ್ಲಿ ಹೇಳುವಾಗ ಒಂಥರ. ಅದರಿಂದ ವಾಲಿಯನ್ನ ಒಳ್ಳೆಯವನಾಗಿ ಕಾಣೋದಕ್ಕೆ ಬಹುಶಃ ನಾನು ಅದಕ್ಕೆ ನಿನ್ನೆ ಒಂದ್ ಮಾತು ಕಡೆಯಲ್ಲಿ ಹೇಳಿದ್ರೆ, ಸಂಪ್ರಮಾಣದ ಇನ್ಫ್ಲೂಯೆನ್ಸ್ ಇರ್ಬೋದು ಅಂತ. ಅಲ್ಲಿಯ ರಾವಣ ಕೂಡ ನಾನು ರಾಮನನ್ನ ಏನು ಮಾತು ಗಾಯವಾಗದ ಹಾಗೆ ಸರಿ ಹಿಡಿದು ತಂದು ಇವನಿಗೆ ಸೀತೆಯನ್ನು ಕೊಟ್ಟು ಮರ್ಯಾದೆ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ ಅಂತ. ಆ ತರಹ ವಾಲಿಯನ್ನ ಧೀರೋದಾತ್ತ ನಾಯಕನನ್ನಾಗಿ ಮಾಡುವ ಪ್ರಯತ್ನವನ್ನ ಕವಿ ಮಾಡಿದರು ಅಂತ ಅನ್ಸುತ್ತೆ. ಆದ್ರೆ ವಾಲ್ಮೀಕಿ ರಾಮಾಯಣವನ್ನ 100 ಸರಿ ಓದುವಾಗ ಈ ತರಹ ಬದಲಾವಣೆ ಮಾಡ್ಬೋದಾ ಅಂತ ಒಂಚೂರು ಕಿರಿಕಿರಿ ಆಗುತ್ತೆ. ನನಗೆ ವಾಸ್ತವವಾಗಿ ಏನಾಗುತ್ತೆ ಅಂದ್ರೆ, ನಾನು ಲಿಂಗದಳ್ಳಿಯ LV ಕೃಷ್ಣಮೂರ್ತಿ ಬಹಳ ದೊಡ್ಡ ವಿದ್ವಾಂಸರು. ಅವರು ರಾಮಾಯಣವನ್ನ ಪೂರ್ಣ ಬಾಯ್ಪಾಠ ಮಾಡಿದವರು. ಯಾವ ಭಾಗ ಕೇಳಿದ್ರು ತಟ ಅಂತ ವಾಚ ಪದ್ಯಗಳನ್ನ ತೆಗೆದು ಹೇಳ್ತಾ ಇದ್ದಾರೆ. ಅವ್ರ ಹತ್ರ ರಾಮಾಯಣವನ್ನು ಪೂರ್ತಿ ಕಲ್ತಿದ್ದೇನೆ. ಕಲಿಯುವಾಗ ಆ ಶ್ರದ್ಧೆ ನನಗಿಲ್ದೇ ಇರ್ಬೋದು, ಆದರೆ ಅವರಿಗಿದ್ದ ಶ್ರದ್ಧೆ ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿದಂತಹ ಮಾತುಗಳು ಇವತ್ತು ನನ್ನ ಕಿವಿಯಲ್ಲಿದೆ. ಆದ್ರಿಂದ ಎಲ್ಲೋ ಒಂದ್ ಕಡೆ ಇಷ್ಟೊಂದು ಉಪಚಾರ ಆದಾಗ ಅಯ್ಯೋ ಯಾಕೆ ಬೇಕಾ ಅಂತ ಅನ್ಸುತ್ತೆ. ಮೂಲಕ್ಕೆ ತೊಂದರೆ ಆಗದ ಹಾಗೆ ಬದಲಾವಣೆ ಮಾಡ್ಕೊಳ್ಳೋ ಹಕ್ಕಿದೆ, ಪ್ರತಿಯೊಬ್ಬರಿಗೂ ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಇದನ್ನ ದೊಡ್ಡದಾಗಿ ವಿಚಾರ ಮಾಡುವಂತಹದ್ದು ಅಲ್ಲ, ನಿಮ್ ಗಮನಕ್ಕಂತೂ ತಂದಿದ್ದೇನೆ. ಈಗ ವಾಲಿ ಸುಗ್ರೀವನೊಡನೆ ಕಾದದಕ್ಕೆ ಹೊರಟಿದ್ದಾನೆ. 100ನೇ ಸಾಲು. ಕೇಳಿತು ವಾಲಿಯಾರ್ಭಟಂ ದಿಗಿಲ್ಲೆಂದಿತು ರಾಮನಿರ್ತೆ. ಶಿವರಾದ ಶೂರ ವೀರ ರಾಮನಾದರೂ ಇಂಥ ಗದ್ದಲವನ್ನ, ಭಟವನ್ನ, ಮೇಘ ಗರ್ಜನೆಯನ್ನ, ಚಂಡೆಯನ್ನೇ ಮೀರಿದ ಶಬ್ದವನ್ನ ಕೇಳಿದಾಗ ಅಯ್ಯಪ್ಪ ಅಂತ ಅವನಿಗೆ ಒಂದ್ಸಲ ಅನ್ನಿಸ್ತು. ಅಂದ್ರೆ ಈ ಆರ್ಭಟ ಅನ್ನೋದು ಒಬ್ಬ ವ್ಯಕ್ತಿಯ ಶೂರ ವೀರ ಸೈನಿಕನ ನಿಜವಾದ ಪರಾಕ್ರಮದ ಅಳತೆ ಮಾಡುವ ಒಂದು ಸಾಧನ. ಅವನ ಅವನ ಶೌರ್ಯ ಅಷ್ಟೇ ಹೆಚ್ಚಾಗಿರ್ತಾನ ಕಾರಣಕ್ಕೆ ಎಲ್ಲ ಕಾವ್ಯಗಳಲ್ಲೂ ಕೂಡ ಆಡಂಬರದ ಆರ್ಭಟದ ಚಿತ್ರಣ ಇರ್ತದೆ. ಶೂರ ಹೌದು ಅಂತ ರಾಮ ಅಂದ್ಕೊಂಡ ಅಂತ ಅದರ ಅರ್ಥ. ಮರದ ಮರವೊಕ್ಕಂತೆ ಬೋಲ್ ಹದುಗಿ ನಿಂದುದು ನೀಲ ನವ ಜಾಂಬವ ಪ್ರತತಿ ಅಂದ್ರೆ ಗುಂಪು ಬೆಟ್ಟ ಗುಡ್ಗಿ ತಲ್ಲಿ ಎಲ್ಲ ಅವಿಸ್ಕೊಂಡು ನೋಡ್ತಾರೆ. ಯಾರಿಗೂ ಎದುರಕ್ ಬರಕ್ ಧೈರ್ಯ ಇಲ್ಲ. ರಾಮ ಮರೆಯಿಂದ ಬಾಣ ಹೊಡೆದು ಮಾತನ್ನು ಕೂಡ ಹಿಂದಿನ ದಿವಸ ನೀವು ಪ್ರಶ್ನೆ ಮಾಡಿದಿರಿ. ಅದ್ರ ಬಗ್ಗೆ 2 ಮಾತು ಹೇಳ್ಬೇಕು ನಾನು. ಮೂಲದಲ್ಲಿ ವಾಲಿನೇ ಸಾಯ್ತಾ ಇರುವಾಗ ನೀನ್ ಮಾಡಿದ ತಪ್ಪಲ್ವಾ? ನಿನ್ಗೆ ಎಷ್ಟು ದೊಡ್ಡ ಹೆಸರಿದೆ, ಆದ್ರೆ ಇಂತಹ ಕಳಂಕದ ಕೆಲಸ ನೀನ್ ಮಾಡಿದ ತಪ್ಪು ಅಂದಾಗ ಅವನು ಘೋರವಾದ ಬಹಳ ಮಾತುಗಳನ್ನ ಹೇಳಿ, ಧರ್ಮ ಸಂಗತಿಗಳನ್ನ ಹೇಳಿ ತಾನು ಮಾಡಿದ ತಪ್ಪಲ್ಲ ಅಂತ ಸಾಬೀತು ಮಾಡ್ಕೋತಾನೆ. ಆಗ ವಾಲಿ ಸಂತೋಷಪಟ್ಟು ನನಗೆ ಸಮಾಧಾನ ಆಯ್ತು, ಆನಂದವಾಗಿ ನಿಶ್ಚಿಂತೆಯಿಂದ ನಾನು ಸಾಯ್ತೇನೆ, ನನ್ನ ಮಗನನ್ನ ಸುಗ್ರೀವನಿಗೆ ಕೊಡ್ತಾ ಇದ್ದೇನೆ, ನೀವು ಅವನ ಕಡೆ ರಕ್ಷಣೆ ಮಾಡಿ ನೋಡಿ ಸಲಹೆ ಅಂತ ಬೇಡ್ಕೊಂಡು ಜೀವ ಬಿಡ್ತಾನೆ ಅನ್ನೋ ಮಾತಿದೆ. ಆ ಧರ್ಮದ ಮಾತುಗಳನ್ನೆಲ್ಲ ಹೇಳೋಷ್ಟು ವಿರಾಮ ನಮ್ಗಿಲ್ಲ. ಆದ್ರೆ ವಾಲಿ ಒಪ್ಕೊಂಡಿದ್ದಾನೆ ಅನ್ನೋ ಮಾತು. ಎರಡನೇದು, ನಾನು ಆ ಧರ್ಮದ ಮಾತಲ್ಲಿ ವಿವರಿಸಿ ಹೇಳುವಾಗ ನೀವು ಎಷ್ಟು ಹೇಳಿದ್ರು ಮರೆಯಿಂದ ಹೊಡೆದಿದ್ದು ತಪ್ಪೆ ಅಂತ ನಿಮ್ಮ ಮನಸ್ಸಲ್ಲೂ ನನ್ನ ಮನಸ್ಸಿನಲ್ಲಿ ಉಳಿಯುತ್ತೆ. ಯಾಕೆ ಅಂದ್ರೆ ನಾವು 2025 ಇದ್ದೀವಿ, ಕ್ರಿಸ್ತ ಪೂರ್ವ ಅಲ್ಲ, ಕ್ರಿಸ್ತ ಶಕ. ಆದ್ರಿಂದ ಅಲ್ಲಿಗೆ ಬಿಡ್ತೇನೆ. ಮತ್ತೆ ಗರ್ಜಿಸಿದನದೋ ನಮ್ಮ ಸುಗ್ರೀವ 110. ಮತ್ತೆ ಅದೋ ಪ್ರತಿಗರ್ಜನ ದಿಟಂ ವಾಲಿಯ ದಿಟಂ. ಎಲ್ಲಿ ನೋಡ ಅಲ್ಲಿ, ಓ ಅಲ್ಲಿ, ಅದೇ ವಾಲಿ. ತಮ್ಮನಂ ಋಣಾವೇಶಿ ರಣವೇಶಿಯಂ. ಒಂದೇ ತರ ಪದ ಕಾಣುತ್ತೆ ನಿಮಗೆ. ಅದು ಕುವೆಂಪು
ಭಾಷೆ ಅದು. ರಣಾವೇಶಿ ತಮ್ಮ ಸುಗ್ರೀವ, ರಣ ಯುದ್ಧದ ಉತ್ಸಾಹದ ಆವೇಶದಿಂದ ಕೂಡಿ ನುಗ್ಗಿ ಬರುವಂತಹ ವೀರ ಸೈನಿಕ ಅಂತ ಅರ್ಥ ರಣಾವೇಶಿ ಅಂತ. ಹಾಗೆ ಬರೋಕ್ ಮುನ್ನ ರಣದ ವೇಷ ಹಾಕೊಂಡಿದ್ದಾನೆ ಅಂತ. ಸೈನಿಕ ಬರುವಾಗ ಯುದ್ಧಕ್ಕೆ ಹೊರಡುವಾಗ ಸೈನಿಕರು ಯೂನಿಫಾರ್ಮ್ ಹಾಕ್ತಾರಲ್ಲ, ತಮ್ಮದೇ ಆದಂತಹ ವಿಶಿಷ್ಟವಾದ ವೇಷಭೂಷಣಗಳು. ಈಗ ಮಲ್ಲಯುದ್ಧಕ್ಕೆ ಹಿಂದಂತರ ಹೇಳಿದೆ, ಜಟ್ಟಿಗಳು ಹೇಗೆ ಪಂಚೆಯನ್ನು ಉಡ್ತಾರೆ ಅರ್ಧ ಮಂಡಿಯಿಂದ ಕೆಳಗೆ ಖಾಲಿ ಬಿಟ್ಕೊಂಡು ಅಂತ ಹೇಳಿ, ಹಾಗೆ ರಣವೇಷಿ ರಣವೇಷಿ ಟ್ವಿಸ್ಟ್ ಮಾಡ್ತಾರೆ ಪದಗಳನ್ನ. ಅದ್ಭುತ. ನೋಡಿದನ್ ವಾಲಿ ಕೆಂಪಾದುದಾಲಿ, ನೋಡಿದನ್ ವಾಲಿ ಕೆಂಪಾದುದಾಲಿ. ಯಾಕೆ ಕಣ್ಣುಗಳು ಕೆಂಪಾದದ್ದು? ಕೋಪಕ್ಕೆ. ರೌದ್ರತೆ ತಾನ್ ಎತ್ತುದು ಆನನ ಮುಖ ಗಂಟಿಕ್ಕಿದ. ನುಗ್ಗಿದನ್ ಚಿಮ್ಮಿ ಸುಗ್ರೀವ ನಡೆಗೆ. ಹೋರಾಟ ಮಾಡುವಾಗ ಇಬ್ಬರು ಒಂದೊಂದು ದೊಡ್ಡ ದೊಡ್ಡ ಬಾಲ ಇರೋ ಗಟ್ಮುಟ್ ದೇಹದ ದೂರಕ್ಕೆ ನೋಡುವಾಗ ಅವ್ರ ಮುಖದಲ್ಲಿ ವ್ಯತ್ಯಾಸವೂ ಇಲ್ಲ, ಮತ್ತೆ ಬಹಳ ದಿವಸದಿಂದ ಅವರ ನೋಡಿಲ್ಲ. ಆದ್ರಿಂದ ರಾಮನಿಗೂ ಯಾರು ವಾಲಿಯೋ ಯಾರು ಸುಗ್ರೀವನೋ ವೆರಿಫೈ ಮಾಡ್ಕೊಳಕ್ ಆಗ್ಲಿಲ್ಲ. ಬಿಲ್ಲಂತೂ ರೆಡಿಯಾಗಿ ಇಟ್ಕೊಂಡಿದ್ದಾನೆ. ಆ ಕಾರಣ ಅಂತ ಸೆಳೆದು ಹಗ್ಗವನ್ನು ಕಟ್ಟಿ ಇಟ್ಕೊಂಡಿದ್ದಾನೆ. ಬಾಣನು ಹಗ್ಗದ ಮೇಲಿದೆ, ಬಿಡೋಂಗಿಲ್ಲ. ಯಾಕೆಂದ್ರೆ ಇವರಲ್ಲಿ ವಾಲಿ ಯಾರು ಸುಗ್ರೀವ ಯಾರು ಅಂತ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಮಾತು ಕೊಟ್ಟು ರಾಮಚಂದ್ರ ಮೋಸ ಮಾಡಿದ್ದಾನೆ ವಾಲಿಗೆ, ಸುಗ್ರೀವನಿಗೆ. ಯಾಕೆ ಅಂದ್ರೆ ಅದು ವಿಧಿ, ರಾಮನ್ ತಪ್ಪಲ್ಲ. ಸುಗ್ರೀವನಾರ್ ವಾಲಿಯಾರ್ ತಿಳಿಯಲರಿಯದೆ ಭ್ರಮೆಯ ಬೆಳ್ಪಿಂದೆ. ಭ್ರಮೆ ಬೆಮೆ ಅದರಿಂದ ಉಂಟಾದ ಬೆಳ್ಪು ಮೋಸ. ಪಿಲ್ ಒತ್ತ ದಾಶರಥಿ ಪಲ್ ಕಚ್ಚಿದಂ. ಏನ್ ಮಾಡ್ಲಿ ಅಂತ ತಾನೆ ಹೋರಾಡುತ್ತಿರೆ ಹೋರಿಗಳೆರಡು, ಯಾರ ಮೇಲೆ ಯಾರ ಕೆಳಗೆ. ನಾನು ಪ್ರೇಕ್ಷಕನಾಗಿರೋ ಸ್ಥಿತಿ ಆಯ್ತಾ ಹೊರತು ವಾಲಿಯ ಪರವಾಗಿ ಸೈನಿಕನಾಗಿ ಯುದ್ಧಕ್ಕೆ ಬಂದಿರುವವನು ಕರ್ತವ್ಯ ಇದೆ ಅನ್ನೋದು ರಾಮ ಇದೆ ಒಳಗಿನಿಂದ. ಹತ್ತಿರಿದ್ದು ಒಂದರೆಯನೆತ್ತಿ ಸಿಡಿರೋಷದಿಂ ಬಿಟ್ಟನ್ ಶತಗ್ನಿ. ಗುಂಡಿಡುವಂತೆ, ಶತಗ್ನಿ ಅಂದ್ರೆ ಫಿರಂಗಿ, ಫಿರಂಗಿಯಿಂದ ಗುಂಡು ಹಾರುವ ಹಾಗೆ ರೋಷದಿಂದ ಅವನು ಎತ್ತಿ ಅರೆಯನ್ನು ಎಸ್ತಿದ್ದಾನೆ. ಸತ್ತನೇ ಸುಗ್ರೀವನೆಂಬನಿತಿರೊಳೆ ಲಂಘಿಸ ಕೆಳಕ್ಕೆ ಜಂಪ್ ಮಾಡಿ ಹೊಡೆತವನ್ನು ತಪ್ಪಿಸ್ತಾನೆ. ಇದೆಲ್ಲ ಯುದ್ಧದ ಕ್ರಮಗಳನ್ನು ಹೇಳುವಂತಹ ಮಾತುಗಳು. ಆದರೆ ಸುಗ್ರೀವ ಬೆಳಗಾಗ್ತಿದ್ದಾನೆ ಅನ್ನೋದು ಎದುರಾಳಿಯಾದ ವಾಲಿಗೆ ಗೊತ್ತಾಗೋದಿಲ್ವ? ಮಲ್ಲ ಯುದ್ಧ ಮಾಡುವಾಗ ಎದುರಾಳಿ ನನಗಿಂತ ಮೇಲಾಗಿದ್ದಾನೋ ಇಲ್ವೋ ಅನ್ನೋದು ಬಹಳ ಸುಲಭವಾಗಿ ಪ್ರತಿ ಸೆಕೆಂಡ್ನಲ್ಲೂ ಗೊತ್ತಾಗ್ತದೆ. ಹೊಡೆಯುವ ಏಟಂತ ಹಾಕೊಳ್ಳೋ ರೀತಿ, ಪ್ರತಿಯಾಗಿ ಅವನು ಹೊಡೆಯುವಂತಹದ್ದು, ಆ ಪ್ರತಿಹತ ಎಷ್ಟು ತೀವ್ರತೆ, ಅದ್ರ ಮೇಲೆ ಅಳತೆ ಮಾಡ್ತಾರೆ. ಸುಗ್ರೀವ ಕೆಳಗಾಗ್ತಿದ್ದಾನೆ ಅಂತ ಗೊತ್ತಾದಾಗ ವಾಲಿಗೆ ಮನಸ್ಸಿನಲ್ಲೇ ನಗೆ ಬರುತ್ತೆ. ಕೇಳೆಲವೋ ಸುಗ್ರೀವ 140. ನೀಮ್ ತಮ್ಮ ಎಂಬ ಒಲವರು ಪ್ರೀತಿ, ನಿನ್ನ ಪತಿವ್ರತ ಸತಿಯ 5 ತನಕ್ಕಾಗಿ ನಿನ್ ಕೊಲ್ಲೋದಿಲ್ಲ ನಾನು. ಇನ್ಮೇಲೆ ಯುದ್ಧಕ್ಕೆ ಬರ್ಬೇಡ, ಹೋಗು. ಇಲ್ಲಿ ಕೂಡ ವಾಲಿಯ ಒಲ್ಮೆ ಮೆರೆದಿದೆ. ನೀನು ಹೊಡಿಬೇಕು, ಕೊಲ್ಬೇಕು. ಬಿದ್ದಿದ್ದಾನೆ, ಆದ್ರೆ ಬಿದ್ದವನನ್ನು ಹಿರಿಯೋಕ್ ಕೈ ಹೇಳ್ತಾ ಇಲ್ಲ. ಯಾಕೆಂದ್ರೆ ಅವನು ನನ್ನ ರಕ್ತ ಹಂಚಿಕೊಂಡು ಬಂದು ಹುಟ್ಟಿದ ನನ್ನ ತಮ್ಮ. ವಾಲಿ, ಬಿಟ್ಟೆ ಹೋಗು, ಮಗಟ್ಟು ಮಾಡ್ಬೇಡ. ನಿನ್ನನ್ನು ಕೊಲ್ಲೋಲ್ಲ. ಯಾಕೆ? ನಿನ್ನ ಸತಿಗೆ ಪಾತಿವ್ರತ್ಯ ಉಳಿಬೇಕು, 5 ತನ ಉಳಿಬೇಕು. ಅಷ್ಟಲ್ಲ, ಮನೇಲಿ ಹೇಳಿ ಕಳ್ಸಿರ ನಮ್ಮ ಹೆಂಗಸರು, ಅವನಿಗೆ ಏನಾದ್ರು ಮಾಡಿರ ಜೋಕೆ ಅಂತ ಹೇಳಿ. ನಾನು ಅದಕ್ಕೂ ತಾರೆಯ ಮಾತಿಗೂ ಗೌರವ ಕೊಡ್ತಾನೆ. ದೇವಿ ತಾರೆಯ ವಚನಕ್ಕಾಗಿ ಹುಸಿ ಕಾಳೆಗಂ ಕೊಟ್ಟೆನು. ನಿಜವಾಗಿ ನಿನಗೆ ಯುದ್ಧ ಕೊಟ್ಟದ್ದಲ್ಲ, ನಿಜವಾಗಿ ಕೊಟ್ಟಿದ್ರೆ 1-2 ನಿಮಿಷ ಸಾಕು ನಿನ್ ತೆಗಿಯಕ್ಕೆ. ಹುಸಿಗ ಒಳಗಂ ಕೊಟ್ಟಡೆ ಅತಿ ಮಲತು ಕೊಪ್ಪಿದೆಯಲ್ಲ.
ಓ ನಿಮ್ ಸಮಕ್ಕೆ ಯುದ್ಧ ಮಾಡಿದೆ ಹೊಡಿಬೋದು ಅಂತ ನಾನು ಅನ್ಕೊಂಡ್ಬಿಟ್ಯ, ಮೋಸ ಹೋದ್ಯಾ? ಚಿ ತು. ಹಾಗೆ ತಾನಂಬಾಡಿದ ಎನ್ನೆರ್ತೆಗೆ, ಗಮನಿಸಿ, ಹಾಗೆ ತಾನಂಬಾಡಿದ ಎನ್ನ ಎರ್ದೆಗೆ ನೇಹ ಮೂಡುತ್ತಿದ್ದಂತೆ, ನೇಹ ಸ್ನೇಹ ಕೂಡಿಕೊಂಡ ಅವನೋ ಬಣಗು ಬಡಗ ಅರಸನ ಉತ್ತರ ದೇಶದ ಯಾವನೋ ಅರಸರ ಸಹಾಯವನ್ನು ತಗೊಂಡು ನಾನು ತರ್ತೀನಿ ಅಂತ ಅಪರಂಬಿಕೆಯಿಂದ ರಾಮನ್ ಕರ್ಕೊಂಡು ಬಂದ್ಬಿಟ್ಯಾ? ಅಯ್ಯೋ ತಮ್ಮ, ಎಂತ ಮೂರ್ಖ ಮರುಳು ನೀನು. ಮರುಳಂತೆ ಬಳಸ್ತಾರೆ ಪದನ. ಕಣಕಿದಪೆ ಮತ್ತೆನ್ನ ಮರುಳೆ ಸಾಹಸದಿ ವಾಲಿಯಂ ಗೆಲ್ದವರಾರುಂಟೋ. ರಾವಣನೇ ಹೆದರಿ ಮೈತ್ರಿಯನ್ನ ಆಶಿಸಿ ಬರ್ದು ಕೂತಿರ್ಪನೆ ಕಾವರಾಯ ನಿನ್ನ ಎನ್ನ ಕೋಪ ಪ್ರಳಯ ಪಣಿಗಳ ಗರಳದಿಂ. ಇಷ್ಟನೇ ಇದೆ. ಹಾವಿನ ವಿಷ ನನ್ನೊಡನೆ ವೈರ ಮಾಡುವಂತಹದ್ದು ಬದುಕ್ಸೋಕೆ ಯಾರಿಗೆ? ರಾಮ ಅಲ್ಲ, 100 ರಾಮರಿಗೂ ಸಾಧ್ಯ ಇಲ್ಲ. ಇಷ್ಟೆಲ್ಲ ಹೇಳ್ತಾ ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಅನ್ನು ಕೂಡ ಸುಗ್ರೀವನ ಗಮನಕ್ಕೆ ರಾವಲಿ ತರ್ತಾನೆ. ರಾಮ ಸೀತೆಯನ್ನು ಕಳ್ಕೊಂಡ, ಅದಕ್ಕೆ ನಿನ್ನ ಹೆಲ್ಪ್ ಕೇಳ್ದ. ನೀನು ದೊಡ್ಡ ಸೈನ್ಯವನ್ನು ಕಳಿಸಿ ಸೀತೆಯನ್ನು ತಂದು ರಾಮನಿಗೆ ಕೊಟ್ಟು ಅವನ ಸ್ನೇಹವನ್ನ ಸಾರ್ಥಕ ಮಾಡಿಕೊಳ್ಬೇಕಂತ ಓಹೋ ಅಗ್ನಿ ಸಾಕ್ಷಿಯಾಗಿ ಪೂರ್ಣದೆ ಪ್ರತಿಜ್ಞೆ ಮಾಡಿದೆ. ಆದರೆ ಅದು ಶ್ರೀರಾಮ ನನ್ನನ್ನೇ ಕೇಳಿದ್ರೆ 5 ನಿಮಿಷದಲ್ಲಿ ವ್ಯವಹಾರ ಬಗೆಹರಿಸ್ತಿದ್ದೆ. ನಾನೊಂದು ಚೀಟಿ ಕಳ್ಸಿರೋ ಸಾಕು, ಓಡೋಡಿ ಬಂದು ಕಾಲಿಗೆ ಬಿದ್ದು ಸೀತೆಯನ್ನು ಬಿಟ್ಟು ಹೋಗ್ತಿದ್ದ ರಾವಣ. ನನ್ನ ಕೈ ಕೆಳಗಿನ ಆಳು, ನಾನು ಅವನನ್ನು ಅಷ್ಟು ಸಾರಿ ಸೋಲ್ಸಿದ್ದೇನೆ. ನನ್ನ ಕಂಡ್ರೆ ಹೆದರಿ ನಡುಕ್ತಾನೆ. ನನಗೆ ರಾವಣನನ್ನ ಅಳಿಸಿ ಸೀತೆಯನ್ನು ತರೋದು 1-2 ನಿಮಿಷಗಳ ಕೆಲಸ ಅಷ್ಟೇ. ಅಷ್ಟಕ್ಕಿಷ್ಟಲ್ಲ, ಅಣ್ಣ ತಮ್ಮಂದಿರಲ್ಲೇ ವೈರವನ್ನು ಉಂಟು ಮಾಡಿ, ಅಯ್ಯೋ ಸುಗ್ರೀವ, ನೀನ್ ಯಾಕಿಷ್ಟೆಲ್ಲ ಮೋಸ ಹೋಗ್ತಾ ಇದ್ದೀಯ? ಓಡುತ್ತಿರ್ಪ ರಾಮ ಮಿತ್ರನಂಬೆಂಬತ್ತಿ ಕಾಣಿಸಿದನ ಅಟ್ಟು ತಿರ್ಪ ವಾಲಿ ಮತ್ತೆ ಹಿಮ್ಮೆಟ್ಟಿದನ್ ಮತಂಗಾರಣ್ಯ ರಕ್ಷಣೆಗೆ. ಓಡೋಗ್ಬಿಡ್ತಾನೆ ಮತಂಗಾರಣ್ಯಕ್ಕೆ. ವಾಲಿ ಬರಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿರೋದು. ನಿಮಗೆ ಹಿಂದಿನ ದಿವಸ ಹೇಳಿದ್ದೇನೆ, ಮತಂಗರು ಶಾಪ ಕೊಟ್ಟಿದ್ದಾರೆ, ನನ್ನ ಆಶ್ರಮ ಕಾಲಿಟ್ಟಾಗ ನಿನ್ ಸಾಯ್ತಿ ಅಂತೇಳಿ. ಕಬಂದ ಹೆಸರು ಬರ್ತಾನೆ ಅವನಿಗೆ. ಸತ್ತ ರಾಕ್ಷಸನದು. ಕೊಂದ ರಾಕ್ಷಸನ್ನ ಬಹುದೂರ ಶೌರ್ಯಕ್ಕಾಗಿ ಎತ್ತಿ ಎಸ್ದಾಗ ಅದು ಮತಂಗಾಶ್ರಮಕ್ಕೆ ಬಂದು ಬಿದ್ದಾಗ ಹೆಣದ ರಕ್ತದಿಂದ ಅಪವಿತ್ರವಾಯಿತು ಅಂತ ಕೊಟ್ಟ ಶಾಪ. ಅದಕ್ಕಾಗಿ ಇಲ್ಲಿ ಸೋತಾನ್ ಕೂಡ್ಲೇನೆ ಒಂದೇ ಓಟ, ಬಿಟ್ಟೋಟ ನಿಟ್ಟೋಟ ಸೀದಾ ಹೋಗ್ತಾನೆ ಆಶ್ರಮಕ್ಕೆ ಅವಿತ್ಕೊಳ್ಳೋದಕ್ಕೆ. ಅಲ್ಲಿಗೆ ಇವತ್ತಿನ ಯುದ್ಧ ಮುಗೀತು. ಇತ್ತ ರಾಮಾದಿಗಳ್ ಅರಸುತ್ತ ಬಂದರು ಕಂಡರು ವೈರಿ ಮುಷ್ಟಿ ಪ್ರಹಾರದಿಂ ಚರ್ಚರಿತ ಗಾತ್ರನಾಗಿರುವ ಸಿಕ್ತಾಂಗಂ ರಕ್ತುದರದಿಂದ ರಕ್ತ ಸಿಕ್ತ ಕ್ಲಾಂತ ಸುಗ್ರೀವನಂ. ಕ್ಲಾಂತ ಬಳಲಿದ ರಾಮಾದಿಗಳು ಉಡ್ಕೊಂಡು ಬರ್ತಾರೆ. ಸುಗ್ರೀವ ಎಲ್ಲಿದ್ದಾನೆ ಅಂತೇಳಿ ತಿಂದು ಹೋಗಿದ್ದಾನೆ, ರಕ್ತ ಸುರಿತಾ ಇದೆ, ಬಳಿದಾನೆ. ಅಯ್ಯೋ ಹೀಗಾಯ್ತಲ್ಲ ಅನ್ನೋದು ಒಂದ್ ಕಡೆ. ಎರಡನೇದು, ಇದಕ್ಕೆ ನಾನು ಹೊಣೆ, ರಾಮನಾಗಿ ನಾನು ನೋಡ್ಕೊತೀನಿ, ಹೋಗುವ ಅಂದೆ ಹೋದ. ನಾನು ಸುಮ್ಮನೆ ಏನು ಮಾಡಿಲ್ಲ ಸಮಯದಲ್ಲಿ. ಅದಕ್ಕಾಗಿ ಈಗ ಅವನನ್ನ ಸಮಾಧಾನ ಮಾಡೋದಕ್ಕಾಗಿ ಎಲ್ರು ಕೊಟ್ಕೊಂಡು ಬಂದಿದ್ದಾರೆ. ಒಂದೇ ಮಾತು ದೃಷ್ಟಿಸಿ ಮುಖ ನಿಟ್ಟಿಸಿ ನೋಡಿ, ಸುಗ್ರೀವ ರಾಮನನ್ನ ನೋಡಿ ಯಾಕೆ ಹೀಗ್ ಮಾಡಿದೆ ಅಂತ ಒಂದೇ ಪದ ಕೇಳ್ತಾನೆ. ಅವನಿಗೆ ಉತ್ತರ ಹೇಳೋದಕ್ಕೆ ಗಂಟ್ಲು ಸಿಕ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅದು ವಿಧಿ ಮಾಡಿದ ಕಾಣಿಕೆ. ಮನ್ನಿಸು ವಾನರೇಂದ್ರ. ಅದಕ್ಕೆ ಮುಂಚೆ ಅವನ್ ಕೇಳಿದ ಮಾತನ್ನು ಓದ್ತೀನಿ. ನೀನಿಂತೇಕೆ ನಂಬಿಸಿ ಕೊಂದೆ. ರಾಮನಿಗೆ ಸುಗ್ರೀವ ಕೇಳೋ ಮಾತು, ನೀನಿಂತು ಏಕೆ ನಂಬಿಸಿ ಕೊಂದೆ. ಕೊಂದೆ ಅಂದ್ರೆ ಲಿಟರಲಿ ಸೆನ್ಸ್ ತಗೊಳ್ಳೋದಲ್ಲ. ವಾಲಿಯಿಂದ ನನ್ನ ಈ ರೀತಿನಲ್ಲಿ ಸಾಯುವಂತೆ ಹೊಡಿಸಿದ್ಯಲ್ಲ, ಇದು ಕೊಲೆ. ಹೀಗೆ ಮಾಡಿ ಸರಿನಾ?
ಓ ಕರುಣಿ, ವಾಲಿಗೆ ಬೇಹುಗೋರನು ನೀನು ಬಹಳ ಉದಾತ್ತನು, ಕರುಣಿಯು, ನನ್ನ ಸ್ನೇಹಿತನು, ರಕ್ಷಕನು ಅಂತ ಇಷ್ಟೆಲ್ಲ ಅಂದ್ಕೊಂಡು ನಿನ್ ಜೊತೆನಲ್ಲಿ ಸ್ನೇಹ ಮಾಡಿ ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಲ್ಲ ಆ ಸ್ನೇಹನ, ನೀನು ವಾಲಿಯ ಸೇಡಿನ ಅಂತ ಕೇಳ್ಬಿಡ್ತಾನೆ ಪಾಪ ರಾಮನಿಗೆ. ನೀನು ಬೇಹುಗಾರನೇ, ಕೊಲ್ಲಿಸಲ್ಕೆಯನ್ನ ನಿಂದು ಇಂತು ಕುಸಿವೇಳುತ್ತ ಆರ್ಯ ನೀತಿಯನ್ನ ಮೆರೆದೆಯಲ್ದೆ. ಹೇಳಿದ್ರಲ್ಲ, ಆರ್ಯ ದ್ರಾವಿಡ ಮಾತು ನಿರಂತರವಾಗಿ ಬಳಸ್ತಾರೆ. ಯಾಕೆಂದ್ರೆ ನಾನು ಹೇಳ್ಬಾರ್ದು ಬಹಿರಂಗದಲ್ಲಿ, ಆ ಮನುಷ್ಯ ಕೆಲಸ ಮಾಡುತ್ತೆ. ಭಾರತದಲ್ಲಿ ಜಾತಿ ಮಾತುಗಳು ಚಾತುರ್ವರ್ಣ್ಯ ಇಷ್ಟು ವರ್ಷಗಳು ನಡ್ಸ್ಕೊಂಡು ಬಂದದ್ದು. ಅದರಿಂದ ಆಹತರಾದವ್ರ ಮನಸ್ಸಿನಲ್ಲಿ ಎಷ್ಟು ಮಟ್ಟಿಗೆ ಕಾಠಿಣ್ಯವಿರುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಮಾತುಗಳೆಲ್ಲ ಆಗಿಂದಾಗೆ ಕಾವ್ಯದುದ್ದಕ್ಕೂ ಬರುತ್ತೆ. ಮನ್ನಿಸುವ ನರೇಂದ್ರ, ಯೋಚನೆ ಮಾಡಂಗಿದ್ದಾನೆ, ನನ್ನನ್ನು ಕ್ಷಮಿಸು. ತೋಳು ಹೋದೆನ್, ನಾನೇನ್ ಮಾಡ್ಲಿ, ಮೋಸ ಹೋಗಿದ್ದೇನೆ. ರೂಪ ಸದೃಶ್ಯದಿ, ಇಬ್ರು ಒಂದೇ ತರ ಇದ್ದೀರಿ. ನಿನ್ನಣ್ಣನಂ ನಿನಗೆ ಮೋಸ ಹೋಗೆನೋ ಮರಳಿ, ಏಳು ನಡೆವಂ ಮತ್ತೆ ಕಿಷ್ಕಿಂದಿಯಂತೆ. ಈಗ ನಾನೇನಾದ್ರು ಉಪಾಯ ಮಾಡ್ತೇನೆ, ಈಗ ನಾವು ಮತ್ತೆ ಯುದ್ಧ ಮಾಡುವಾಗ ಮೋಸ ಹೋಗದೆ ಇರೋ ಹಾಗೆ ನಿನಗೆ ನಾನು ಏನಾದ್ರೂ ಒಂದು ಗುರ್ತನ್ನ ಮಾಡ್ಕೊತೇನೆ. ಒಂದು ಹಾರವನ್ನ ಕೊಡ್ತಾನೆ, ಹೂವಿನ ಹಾರ. ಇದ್ನಿ ಹಾಕೊಂಡಾಗ ನೀನ್ ಯಾರ ಅವನ ಯಾರ ಗೊತ್ತಾಗುತ್ತೆ. ಮೇಲೆ ಕೆಳಗೆ ಅವರು ಮಲ್ಲ ಯುದ್ಧ ಮಾಡುವಾಗ ಮೇಲೆ ಕೆಳಗೆ ಹಾಕ್ತಾ ಇರುವಾಗ ಗುರಿ ನೋಡಿ ಹೊಡೆಯುವಾಗ ಅವನು ಕೆಳಬಿದ್ದಾಗ ನೋಡಿ ಹೊಡಿಬೇಕಲ್ಲ, ಆ ಸಂದರ್ಭಕ್ಕೆ ಯಾರವನು ಅಂತ ಖಚಿತವಾಗಿ ಗೊತ್ತಾಗೋದಕ್ಕಾಗಿ ಒಂದು ಗುರುತನ್ನ ರಾಮ ಕೊಡ್ತಾನೆ. ಮೊದಲು ಹಾಗೆ ಇದೆ. ಕುರುಪಿಲ್ಕೆ 188. ಕುರುಪು ಕುರುಪು 2 ಸರಿ. ಗುರ್ತು, ಈ ಪೂ ಹಿಡಿದ ಬಳ್ಳಿ, ಪೂ ತುಂಬಿದಂತ ಬಳ್ಳಿ, ನಿನ್ನ ಕಂಠಕ್ಕೆ ಜಯಮಾಲೆ ಎಂದು ತಿಳಿ. ಆ ಧ್ವನಿ ನೋಡಿ, ಇದು ಹಾಕೊಂಡ್ಮೇಲೆ ನಾನು ನಿನ್ ಗೆದ್ದೆ ಗೆಲ್ಲಿಸ್ತೀನಿ, ಅದರಿಂದ ಈಗಲೇ ಅಡ್ವಾನ್ಸ್ ಆಗಿ ನಿನಗೆ ಜಯಮಾಲೆ ಹಾಕ್ತಾ ಇದ್ದೀನಿ ತಿಳ್ಕೊ. ತುಡಿಸಿದನ್ ಬೆಳ್ಬಕ್ಕಿ ಸಾಲ್ಗೊಂಡು ಮಾಲೆಗಟ್ಟಿದ ಬೈಗು ಮುಗಿಲಂತೆ ಓಲೆಸದ ವಾನರ. ಸಂದರ್ಭ ಸಿಕ್ಕಿದ ಕೂಡ್ಲೆ ತಾಟಕ್ಕಂತ ಕವಿ ಒಂದು ರೂಪಕವನ್ನ ಪ್ರತಿಮೆಯನ್ನು ಒಡ್ಡುತ್ತಾನೆ. ಇದಕ್ಕೆ ಮಹಾಕವಿ ಅನ್ನೋದು. ಸುಂದರವಾದ ಹಾರವನ್ನ ಹಾಕಿ ಈಗ ಹೊಸಬನಾಗಿ ಯುದ್ಧಕ್ಕೆ ಹೊರಟಿರುವ ಸುಗ್ರೀವ ಹೇಗ್ ಕಾಣ್ತಿದ್ದಾನೆ ಅನ್ನೋದಕ್ಕೆ ಒಂದು ಫೋಟೋ ತೆಗೆದು ಕವಿ ಇಲ್ಲಿ ಅಂಟಿಸಿದ್ದಾರೆ. ಬೆಳ್ಳಕ್ಕಿ ಸಾಲು ಸಾಲಾಗಿ ಹಾರುತ್ತ ಮೋಡದಲ್ಲಿ ಹೊಳೆಯುವಂತೆ ವಾನರನು ಈ ಬಿಳಿ ಪುಷ್ಪಗಳ ಹಾರ ಅನ್ನೋದಕ್ಕಾಗಿ ಬೆಳ್ಳಕ್ಕೆ ಸಾಲು ಹೇಳ್ತಾನೆ, ಸುಂದರನಾಗಿ ಕಾಣ್ತಾನೆ ಅಂತೇಳಿ ಹೊರಟರು. ವಾಲಿ ಇವತ್ತು ಮತ್ತೆ ಗಲಾಟೆ ಕೇಳಿ ಗದ್ದಲ ಕೇಳಿ ನನ್ನ ತಮ್ಮ ಮತ್ತೆ ಬಂದಿದ್ದಾನೆ, ನಾನು ಹೋಗ್ತೀನಿ ಅನ್ನುವಾಗ ಈಗ ತಾರೆ ಮೊದಲು ಹೇಳಿದ್ದಕ್ಕೆ 4 ಹೇಳ್ತಾಳೆ. ಆಗ್ಲೇ ಸಾಕಷ್ಟು ಹೇಳಿದ್ಲು ತಮ್ಮನಿಗೆ ನೀನು ಅನ್ಯಾಯ ಮಾಡ್ಬೇಡ ಅಂತೇಳಿ. ಈಗ ಅವರು ಬಾಲ್ಯದಲ್ಲಿ ಹೇಗೆ ಚೆನ್ನಾಗಿದ್ರು, ಇವತ್ತು ಯಾಕೆ ಅಂತಹ ಪ್ರೀತಿಯ ತಮ್ಮನ್ನು ನೀನು ಕೊಲ್ಲೋದಕ್ಕೆ ಹೊರಟಿದ್ದೀಯ ಅಂತ ಹೇಳಿದಾಗ ಅವನ ಮನಸ್ಸು ಸ್ವಲ್ಪ ಪರಿವರ್ತನೆ ಆಗಿ ಹಿಂದಿನ 10 ವರ್ಷಗಳಿಂದ ನಡ್ಕೊಂಡು ಬಂದ ಅಣ್ಣ ತಮ್ಮಂದ್ರ ನಡವಳಿಕೆಯನ್ನ ಅವರಿಬ್ಬರು ಹೇಗಿದ್ರು ಸಣ್ಣ ಸಣ್ಣ ಘಟನೆಗಳನ್ನು ಕೂಡ ನೆನ್ಸ್ಕೊಳ್ತಾ ಮಾತು ಕೊಡ್ತಾನೆ. ತಾರೆಗೆ ಕೊಲ್ಲಕ್ಕೆ ಹೋಗ್ತಾ ಇಲ್ಲ, ಆದ್ರೆ ಸಾರಿ ಅಂತ ಹೇಳಿ ಚೀಟಿ ಕಳ್ಸಕ್ ಬರಲ್ಲ, ನಾನು ಸೋತಿದ್ದೀನಿ ಅಂತ ಅವನನ್ನು ಹಿಡಿದು ಗೆದ್ದು ನೋವಾಗ್ದಾಗ ಹಿಡ್ಕೊಂಡು ಬಂದು ನಿನ್ ಮುಂದಿಳಿಸ್ತೀನಿ. ಸದ್ಯಗೆ ಹೊರೆದ ನಿಂತು ಹದಿಬದೆಗೆ, ನಾ 205ನೇ ಸಾಲಿಗೆ ಹೋಗಿದ್ದೇನೆ. ತಾರೆಗೆ ಉತ್ತರ ಕೊಡ್ತಾ ಇರೋವಂತಹ ವಾಲಿ. ಸತೆಗೆ ಹೊರದ ನಿಂತು ಹದಿಬದೆಗೆ ನೀನೆಂದವೋಲ್, ರುಮೆಯ ಐದೆತನಕ್ಕೆ ಕೇಡಡಸದ ಹೋಲ್. ಅವನ್ ಸಾಯ್ಬಾರ್ದು, ರುಮೆಗೆ ವೈರವೇ ಬರಬಾರ್ದು. ಆತನಂ ಬಳಿದಟ್ಟಿ ಬಂದೆ, ಮನಮೇಕೋ ಸಂತವಿಸುತ್ತಿದೆ. ಕಾರಣ ಗೊತ್ತಾಗ್ತಾ ಇಲ್ಲ. ಮನಂ ಓರೊರ್ಮೆ 215. ಕೈದ ಎನ್ನ ಅನ್ಯಾಯದ ಕಜ್ಜಮಂ ತಿರ್ದಿ, ನನ್ನ ಮನಸ್ಸು ನಾನು ಮಾಡಿದ ಅನ್ಯಾಯವನ್ನು ಎತ್ತಿ ಹೇಳ್ತಾ ಇದೆ, ಅದನ್ನ ತಿದ್ದುತ್ತಾ ಇದೆ. ಕಜ್ಜ ಕೆಲಸ. ನಾ ಗೈದ ಅನ್ಯಾಯದ ಕಜ್ಜ,
ಅನ್ಯಾಯದ ಕೆಲಸ. ಅದನ್ನ ನನ್ನ ಮನಸ್ಸು ತಿಂತಾ ಇದೆ. ನೀನ್ ಹೀಗ್ ಮಾಡ್ಬಾರ್ದಾಗಿತ್ತು ಅಂತ ತಾನೇ ಬದಲಾಗಿದ್ದಾನೆ. ತಾರೆ ಹೇಳಿದಾಗ ಪೂರ್ಣ ಆಗ್ತದೆ ಅದು. ಬ್ರಹ್ಮನಂ ತಾಯ್ನ ಲೆಕ್ಕೆ ತರಲೆಳಸಿತಾದೊಡಂ ಅಮ್ಮ ಮಾತೃಭೂಮಿಗೆ ಅವನನ್ನ ನಾನು ತರ್ತೇನೆ. ತಡೆಯಾಯ್ತು. ಪುಸಿ ಬೀರದೊಂದು ಪುಸಿ ಲಜ್ಜೆ. ಆಯ್ತು ಹೋಗೋಣ. ಹಂಗನ್ನಕ್ಕಾಗಲ್ಲ. ಪುಸಿ ಬೀರ ಆ ಕ್ಷತ್ರಿಯರಿಗೆ ಸಹಜವಾಗಿ ಬಂದಿರುವಂತಹ ಪರಾಕ್ರಮದ ಮೇಲಿನ ಮೋಹ ಇರುತ್ತಲ್ಲ, ಅದು ಓಪನ್ ಆಗಿ ಮಾಡ್ಕೊಳಕ್ ಆಗೋದಿಲ್ಲ. ಆದ್ರಿಂದ ಅವನು ಸ್ವಲ್ಪ ಮಟ್ಟಿಗೆ ಲಜ್ಜೆಯನ್ನು ಪಡ್ತಾನೆ, ನಾಚ್ಕೊಳ್ತಾನೆ. ಪುಸಿ ಲಜ್ಜೆ. ಕೋಪ ಮನೆ ಕೆಣಕಿದನ್ನ ಆತ ನಾನ್ ಬೇಡ ಅಂದ್ರು ಕೇಳಿದಲ್ಲೇನೆ ಈಗ ಅಂತ ತಗೊಂಡ್ ಬಂದೆ. ಮುಗಿವನ್ನೆಗ ಇತ್ತು ತಾರೆ ಹಿಂದಿ ನಡೆದಿದ್ದನ್ನು ಹೇಳ್ತಾ ಇರುವಾಗ ತಾರೆಗೆ ಮತ್ತೊಮ್ಮೆ ಸುಗ್ರೀವನ ಆರ್ಭಟ ಕೇಳುತ್ತೆ. ಕೇಳ್ದೊಂದು ಆರ್ಭಟಂ ನಡುಗ ಕಿಷ್ಕಿಂದೆ ಸುಗ್ರೀವನದೋ ಮತ್ತೆ 215ರಲ್ಲಿ ಎಂದೌಡುಗಚ್ಚಿ ತುಟಿ ಕಚ್ಚಿ ಕರಿಗಿಂಕೃತಿಯನಾಲಿಸುವ ಶುದ್ಧೋತ್ತ ಹರ್ಯಕ್ಷಣೋಲ್ಲಾದನ ವಾಲಿ. ಸಿಂಹ ಸಮಾನನಾಗಿರುವಂತಹ ಈ ಕಪಿ ಸುಪ್ತ ಉತ್ತ ನಿದ್ದೆ ಮಾಡಿ ಎದ್ದವನಾಗಿ ಕೋಪದಿಂದ ಎದ್ದು ಹೊರಟಾಗ ಜೇನಿಳಿವ ತಾವರೆಯ ಚೆಲುವೆ ಪೇಳ್ದಳ್ 233 ಮಾಣ್ ಬೇಡ ಬೇಡ ನನ್ನ ಮಾಣ್ ಬೇಡ ಬೇಡ ಖಂಡಿತ ಬೇಡ. ಮಾರದಿರ್ ಛಲಕ್ಕೆ ಅದಕ್ಕಾಗಿ ನಿನ್ನ ಮನಸ್ಸನ್ನ ಜೀವನದ ಶ್ರೇಯಸ್ಸನ್ನ ನೀನು ಬಿಡಬೇಡ. ತುಂಬಾ ಉತ್ತಮವಾದಂತಹ ಮಾತುಗಳು ತಾರೆಯದು. ಅವಳ ವ್ಯಕ್ತಿತ್ವ ಅದೆಷ್ಟು ಹಿರಿದಾದದ್ದು ಅನ್ನೋದಕ್ಕಾಗಿ ಈ ಪ್ಯಾರ ಪೂರ್ತ ಓದ್ತೇನೆ. ಜೀವನ ಶ್ರೇಯಂ ನೀನೀಗಳೆನ್ನೊಡನೆ ನುಡಿಯುತ್ತಿರ್ದುದನ್ನೇ ಹಿಡ್ಕೋ. ಅದೇ ವೀರರ ಔದಾರ್ಯ. ಕೃತಿವ್ರತ ರಮಣಿಯನ್ನ ಆ ರುಮಾದೇವಿಯನ್ನ ಜ್ಞಾಪಿಸ್ಕೋ. ತಾಯಿಯಂತೆ ತಂದೆಯಂತೆ ನೆನೆ ಅಂತೆಬೋಲ್ ನಿಮ್ಮೀರ್ವರ ಎಳೆತನದ ಲೀಲೆಯನ್ನ, ತಾರುಣ್ಯದ ಒಲವನ್ನ, ಜೋಡಿಯಾಗಾಡಿದ ಉಯ್ಯಾಲೆಯನ್ನ ನೆನೆ. ಹಿಂದೆ ನಿಮ್ಮೋಳಿದ್ದ ಅಕ್ಕರೆಯ ಸ್ವರ್ಗವನ್ನ ನೆನೆ. ಬೇರೆಯಾದಾಗ ನರಕ, ಜೊತೆಲಿದ್ದಾಗ ಸ್ವರ್ಗ. ಅಕ್ಕರೆಯ ಸ್ವರ್ಗದಲ್ಲಿ ಹೋರಾಡಿದ ನಿಮ್ಮಂದಿನ ಎಳೆತನದ ಮತ್ತು ಯೌವನದ ಆ ನಡವಳಿಕೆಗಳನ್ನು ಮತ್ತೊಮ್ಮೆ ಸ್ಮರಿಸಿಕೋ. ಹಾಗೆ ನಿನಗೆ ಅವನ ಮೇಲೆ ಕೋಪ ಬರೋಲ್ಲ, ಹೊಡಿಬೇಕು ಅನ್ನೋದಿಲ್ಲ. ತಾರೆ ತಾಂ ನುಡಿತೋರೆ ಮುಕ್ತನಾದನೆ ವಚನ ಮಂತ್ರದಿಂದೆಂಬಂತೆ ಅಂತ ಹೇಳಿ ಪುಸ್ತಂತಾರ ಅವು ಹೇಳಿ ಮುಚ್ಕೊಳ್ಳೋದ್ರಿಂದ ನಂತರದಿಂದ ಹಾಗೆ ಇವನು ಕೂಡ ಇದ್ರು ತಾರೆಯ ಈ ಮಧುರವಾದ ಮಾತುಗಳಿಗೆ ಸ್ವಲ್ಪ ತಗ್ಗಿದ. ಮುಕ್ತನಾದನೆ ವಚನ ಮಂತ್ರದಿಂದೆಂಬಂತೆ ವಾಲಿಗೆ ಒದಗಿತು ಶಾಂತಿ ತಮ್ಮನಂ. ಅಣ್ಣ ಬಾ ಬಾರೋ ಎಂದು ಆಗಿದ್ದಾಗ ನಾತ ಜೊಲ್ ಸುರ್ಸ್ಕೊಂಡ್ ಬರ್ತಾ ಇದ್ದೆ. ನಾನು ಎತ್ಕೊಂಡೆಲ್ಲ ನೆನ್ಸ್ಕೊತಾನೆ. ಅಣ್ಣ ಬಾ ಬಾರೆಂದು ಎಲ್ಲ ತೊದಳಿಂಚೀರುವ ಚಿಣ್ಣನಂ. ಕಂದ ಸುಗ್ರೀವ ಬಾರೋ ನೀರು ಕೊಡು. ತನ್ನೊಲಿದ ಮುದ್ದು ಸುಗ್ರೀವನ ಬೆನ್ನಿನೋಳ್ ಪೊತ್ತು ನಾನಾಗ ಅವನನ್ನು ಹೊತ್ಕೊಂಡು ತಾಯ್ ಕಂದ ಬಾರೆನ್ನುತ್ತಿರೆ ಉಪ್ಪು ಬೇಕೇ ಉಪ್ಪು ಅಂತ ನಾನು ಕೂಕೊಂಡು ಹೋಗ್ತಾ ಇದ್ದೆ. ಅವನನ್ನ ಇಟ್ಕೊಂಡು ಮಾರಾಟ ಮಾಡೋ ಮಾರಕ್ ಜನ ಕೂಕೊಂಡು ಬರ್ತಾರಲ್ಲ, ಹಾಗೆ ರಾಮಾಯಣ ಕಾಲದಲ್ಲಿ ಕುವೆಂಪು ಕಾಲದಲ್ಲಂತೂ ಅದುಂಟಲ್ಲ, ಹೊರಗಡೆ ಮಾರುವವರು ಬೇಕೇ ಬೇಕೆಂದ ಹಾಗೆ ನನ್ನ ತಮ್ಮನ ನಗಿಮೆ ಇಟ್ಕೊಂಡು ಉಪ್ಪು ಬೇಕೇ ಉಪ್ಪು ಅಂತ ಮಾಡ್ತಾ ಇದ್ದೆ. ಈಗಲೂ ನಾನು ಜ್ಞಾಪಿಸಿದ್ರೆ ಅವನ್ನ ನೆನ್ಸ್ಕೊತಾನೆ ಅದನ್ನ. ಆ ಕಾಲಕ್ಕೆ ಅದೆಲ್ಲ ನಮಗೆ ಬಹಳ ಇಷ್ಟವಾದ ಆಟ ಆಗಿತ್ತು. ತಾಂ ಪರಿದಾಡುತ್ತ ಬಂಧುಗಳನ್ನೆಲ್ಲ ನಗಿಸಿದ ಚಿಕ್ಕಂದಿನ ಚಿತ್ರ ಅವನ ಸ್ಫೂರ್ತಿಗೆ ಮೈದೋರೆ ಜ್ಞಾಪಕಕ್ಕೆ ಬರಲು. ರೋಷಚ್ಯುತಂಬಾಲಿ ಶಾಂತನಾದಂ. ರೋಷಚ್ಯುತ ಬಿಟ್ಟವನು. ಮೈತ್ರಿ ಸಂಚರಿಸಿತು ಮನದಿ ವೈರಮಂ ಕೆಲ ಕೊತ್ತಿ ನೆನಪುವೆಂತಾರೆ. ಸುಗ್ರೀವನಂ
ಜ್ಞಾಪಿಸ್ಕೊಳ್ತಾ ಇದ್ದೇನೆ. ಸುಗ್ರೀವಂ ತಂದು ಇಂದು ನಮಗೆ ಹೊಸಗೆಯಂ ಮಾಡುವೆನು. ಇಬ್ಬಿಗೂ ಸೇರಿಸಿ ಕೂಡಿಸಿ ಹಬ್ಬ ಮಾಡ್ತೇನೆ. ನೀನು ಅವಳನ್ನು ಸಿಂಗರಿಸಿ ರೆಡಿಯಾಗಿಟ್ಟಿರು. ಬಂದ್ ಕೂಡ್ಲೇನೆ ರುಮಿಯನ್ನ ಅವನನ್ನ ಅವನನ್ನ ಆರತಿ ಎತ್ತಿ ಬೆಳಗಿ ಸಂತೋಷ ಪಡ್ತಾನೆ. ಅದಕ್ಕಾಗಿ ಸಿದ್ಧ ಮಾಡು. ಸಿಂಗರಿಸು ನಡೆ ನಿನ್ನ ತಂಗಿಯಂ ಚಿಕ್ಕಂದು ನಾವಾಡಿದ ಉಪ್ಪಾಟವನ್ನ ಬೇಗ ಉಪ್ಪೋದು ಉಪ್ಪಾಟವನ್ನ ಮತ್ತೊಮ್ಮೆ ಅವನಿಗೆ ನೆನಪಿಸಿ ತಟ್ಟಿ ಕೋಪಗೊಳಿಸಿ ಚಿಂತಿಸದಿರು. ನಾವು ಹೋಗಿ ಕಾಳಗದ ನೆಪದಲ್ಲಿ ಪತ್ತು ತಹೆನು ರವಿಸೂನುವಂ ಯುದ್ಧ ಮಾಡ್ತೇನೆ ಅಂತ ಹೇಳಲಿಲ್ಲ, ಹೊತ್ಕೊಂಡು ಬಿಡ್ತೀನಿ ಅಂತ ಸಾಮರ್ಥ್ಯ ಅವನಿಗಿದೆ. ರಾಮನ ಸಹಾಯ ಇಲ್ಲದೆ ಹೋದ್ರೆ ಒಂದು ಕ್ಷಣದಲ್ಲಿ ಅದನ್ನು ಮಾಡುವವನೇ. ಇದ್ಯಾವುದು ರಾಮನಿಗೂ ಗೊತ್ತಿಲ್ಲ, ಸುಗ್ರೀವನಿಗೂ ಗೊತ್ತಿಲ್ಲ, ಬರ್ದಾಗೋಯ್ತು. ವೈರಾಗ್ಯಂ ಹೊಂದಿರ್ತದೆಗೆ 160. ವೈರಾಗ್ಯ ಹೊಂದಿರ್ತ ಎದೆಗೆ ಶುದ್ಧತ್ವ ಈ ತರ ಅಪಾರವಾದಾಗ ಎಲ್ಲೋ ಒಂದ್ ಕಡೆಯೋ ಯಾಕಪ್ಪ ಇದೆಲ್ಲ ಅನ್ನೋ ವೈರಾಗ್ಯ ಭಾವ ಬರ್ತದೆ. ಹಾಗಿರುವಾಗ ಮುನ್ನುಗ್ಗಿದನು ಅಣ್ಣನ್ ಅಪ್ಪಲೆಂದು ತಮ್ಮನಂ. ಮನಸ್ಸು ವೈರಾಗ್ಯದತ್ತ ಹೋಗಿರುವಂತಹ ಎಲ್ಲ ವೈರವನ್ನ ಉಪಶಾಂತ ಮಾಡಿಕೊಂಡಂತಹ ವಾಲಿ ನುಗ್ಗಿ ತಮ್ಮ ಬಾರೋ ಅಂತ ಅಪ್ಕೊಳಕ್ ಕೈ ನೀಡಿದಾಗ ಅಗ್ರಜನಿಗೆ ಅಣ್ಣನ ಹೃದಯ ಪರಿವರ್ತನೆಯಾದುದನ್ನು ಅರಿಯದ ಸುಗ್ರೀವ ಅಪ್ಪಿಕೊಳ್ಳಲು ಬಂದ ಕೈ ನೀಡಿದ ಅವನು ನನ್ನನ್ನ ಅದಕ್ಕೋ ಕೈ ನೀಡ್ತಿದ್ದಾನೆ ತಪ್ಪಾಗಿ ತಿಳ್ಕೊಂಡು ಬಂಡೆಗಳನ್ನು ಕೈಯ ದಾಂಡಿ ಪೊಡಸೆಂಡಾಡುತ್ತೆ ಕೆಲ ಕಣೆದು ಬಾಲ್ಯದಲ್ಲಿ ಆಡುವ ಚೆಂಡಾಟಗಳನ್ನು ಯಾಕೋ ಕೆಂಪು ಬರ್ತಾ ಇದೆ. ಸ್ವಲ್ಪ ಉದ್ರೇಕದಿಂದ ಗಟ್ಟಿ ಮಾತಾಡಿದಾಗ ಕೆಂಪು ಬರುತ್ತೆ. ಅವರ ಆ ಕೋಪ ತಾಪಗಳನ್ನ ನಾನು ಅನುಭವಿಸ್ಬಾರ್ದು, ಆಗ್ಲೇನೆ ಕಾವ್ಯ ಆಯ್ತು. ಸುಗ್ರೀವನಿಕ್ಕಿದ ಅರೆ ಬಂಡೆಗಳನ್ನ ಅವನು ಹೊಡೆಸಂಡಾಡಿದ. ಸಾಲ್ ಚೆಂಡು ಅಂತ ನಾವು ಪಟ್ಟಣದಲ್ಲಿ ಮಾಡ್ಕೊಂಡು ಚೆಂಡು ಮಾಡ್ಕೊಂಡು ಹೊಡೆದಾಡ್ತಿದ್ವು, ಆ ತರ ಚೆಂಡಾಟ ಮಾಡ್ತಾನೆ. ಬಂಡೆಯನ್ನು ಎತ್ತಿ ಹೊಡೆದ್ರೆ ವಾಲಿಗೆ ತಕ್ಕನ್ ಕಿರುಬೇಳಿನಲ್ಲಿ ಓಡಿಸುವಷ್ಟು ಸಣ್ಣ ಸಂಗತಿ. ತಮ್ಮನಂ ಪೊತ್ತು ಕಾಯೂರ್ಗೆ ಧಾವಿಸಿದನ್ ದೇವಾಸುರರ ಮೀರ್ದ ದೈತ್ಯ ಬಲಶಾಲಿ ಆ ವಾಲಿ. ಆಗ ಕೈಕೊಂಡನ್ ಎಚ್ಚನ್ ಕಠೋರ ಶರ ಮೃತ್ಯುವಂ ವಾನರನ ಬೆನ್ಗೆ ಬಿದ್ದನ್ ವಾಲಿ. ಎತ್ಕೊಂಡು ಓಡ್ತಾ ಇದ್ದಾನೆ ಸುಗ್ರೀವನನ್ನ ಮನೆಗೆ, ತನ್ನೂರಿಗೆ, ಕಿಷ್ಕಿಂಧೆಗೆ. ರಾಮನಿಗೇನ್ ಗೊತ್ತಿದು? ಸುಗ್ರೀವನಿಗೂ ಗೊತ್ತಿಲ್ಲ, ಆದ್ರೆ ಬದ್ಧ. ರಾಮನಿಗೇನ್ ಗೊತ್ತು? ಮಾತು ಕೊಟ್ಟಿದ್ದಾನಲ್ಲ, ಕಾಣ ಹೊಡಿಬೇಕು. ಈಗ ಯಾರ್ಯಾರು ಅಂತ ಕನ್ಫ್ಯೂಷನ್ ಅವಕಾಶವೇ ಇಲ್ಲ. ಸುಗ್ರೀವ ಮೇಲಿದ್ದಾನೆ, ವಾಲಿ ಕೆಳಗಿದ್ದಾನೆ. ಸೀದಾ ಹೊರಟು ಬಾಣ ಬಂತು. ಕಠೋರ ಶರ ಮೃತ್ಯುವಂ ವಾನರನ ಬೆನ್ಗೆ ಬಿದ್ದನ್ ವಾಲಿ. ಬಿತ್ತುದೇನೆ ಕಲ್ಪದ್ರುಮಂ ಬೆರೆಸಿ ಸಕ್ಕದ ಐರಾವತಂ ನೆಲಕ್ಕೆ. ಎಂಥ ಪ್ರತಿಮೆ ಕೊಡ್ತಾರೆ. ವಾಲಿಯನ್ನ ಮೇಲೆತ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಎತ್ತಬೇಕಾದ್ರೆ ಇಂತಹ ಅಬ್ಜೆಕ್ಟಿವ್ಗಳ 100 ಸಾಲುಗಳನ್ನು ಅಡ್ಕೊಂಡು ಬರ್ಬೇಕು. ವಾಲಿ ಬಿದ್ದ. ಹೇಗ್ ಬಿದ್ದ ಅಂದ್ರೆ ಸಗ್ಗದಿಂ ಐರಾವತಂ ನೆಲಕ್ಕೆ ಬೀಳುವಂತೆ. ಐರಾವತ 8 ದಿಗ್ಗಜಗಳಲ್ಲಿ ಒಂದು. ಅದಕ್ಕೆ ಆದಂತಹ ಒಂದು ಸ್ಥಾನಮಾನ ಗೌರವ ಇದೆ. ಅದು ಸಮುದ್ರ ಕಡಿಯುವಾಗ ಹುಟ್ಟಿದಂತಹ ಆನೆ, ಸಾಧಾರಣವಾದ ಆನೆ. ಆ ಆನೆಗೆ ಪ್ರತಿಮೆಯನ್ನು ಕೊಟ್ಟು ಈ ವಾಲಿಯನ್ನು ಅದಕ್ಕೆ ಸಮನಾಗಿ ಗಣಿಸಿ ಬಿದ್ದಂತಹ ವಾಲಿಗೆ ಐರಾವತ ಪತನವನ್ನ ರೂಪಕ ಮಾಡಿದನಲ್ಲ, ಅದು ತುಂಬಾ ಅದ್ಭುತ. ದೀಪದ ಹೋರಿಯಂ ಕಟ್ಟಿ ಬೇಟೆಗಂ ಮರಸು ಕುಳಿತಿರೆ. ಸ್ವಲ್ಪ ಹಾಗೆ ಜ್ಞಾಪಿಸ್ಕೊಳ್ಳಿ, ಬೇಟೆಗಾರರು ಹೇಗೆ ಬೇಟೆ ಆಡ್ತಾ ಇದ್ರು ಕಾಡುಗಳಲ್ಲಿ ಅಂತೇಳಿ. ಒಂದು ಹುಲಿಗೆ ಆಹಾರವಾಗಿ
ಒಂದು ಹ್ಮ್, ಹಸುವನ್ನು ಕುರಿಯನ್ನು ಮರಕ್ಕೆ ಕಟ್ತಿದ್ರು. ಅದನ್ನು ತಿನ್ನೋಕೆ ಬಂದಾಗ ಮಂಚಿಗೆಯ ಮೇಲಿದ್ದಂತಹ ಬೇಟೆಗಾರರು ಗುರಿ ನೋಡಿ ಆ ತಿನ್ನುವುದಕ್ಕೆ ಬಂದೆ ದೀವ ಹುಲಿಯನ್ನ ದೀವ ಹೋರಿಯನ್ನ ಬಾಯಿಗೆ ಹಾಕ್ತಿದ್ದ ಹಾಗೇನೆ ಹೊಡೆದು ಕೊಲ್ತಿದ್ರು. ಇದು ಬೇಟೆಯಾಡುವಂತಹ ಕ್ರಮ. ಇಲ್ಲೂ ಹಾಗೇನೆ ಮರಸಿ ಕುಳಿತಿರೆ ಮರದ ತುದಿ ಮಂಚಿಕೆಯ ಮೇಲೆ ಸೋವತನ್ ಸೋವತನವನರಸಿ ಅರ್ಪುದು ಪಸಿದ ಪುಲಿ. ಸೋವ ಅಂದ್ರೆ ತನ್ನ ಆಗಿ ಒಂದು ಕಟ್ಟಿದಂತಹ ಒಂದು ಕುರಿ ಅಥವಾ ಹೋರಿ. ಪಸಿದ ಪುಲಿ ಮುಂದೆ ಕೊರ್ವಿದ ಎರೆಯಂ ಕಂಡದಂ ಕೊಳ್ಳುವ ಅಲಂಪಿಂದೆ ಅಲಂಪು ಇಷ್ಟ ಹೊಂಚಿ ಮುಂಬರಿಯುತ್ತಿರಲ್ ಈಡೇಳುವುದು ಕೋವಿ ಡಮನ್ ಡಮ್ ಅಂತ ಗುಂಡ ಹಾರ್ತದೆ, ಹುಲಿ ಸಾಯ್ತದೆ. ಹಾಗೆ ಈ ವಾಲಿಯ ಸಾವಿಗೆ ಈ ಇಡೀ ಪ್ರಕರಣದ ಪ್ರತಿಮೆಯನ್ನು ನೋಡ್ತಾರೆ. ಇದ್ದಾಯ್ತು, ಇನ್ಯಾಕೆ ಹೊಗಳೋದು. ಸಂಭ್ರಮವಾರೆ ನೋಡಿದರ್ ಪುರುಹೂತ ಜಾತನಂ ಇಂದ್ರ ಪುತ್ರ ಬಸವಳಿದು ಬಿದ್ದವನಂ ಖಿನ್ನತೆ ಮೂಡಿದನಿವರಿಗೆ. ಅದನ್ನೇ ನಾನು ಹೇಳಿದ್ದು. ಮಹಾಪುರುಷನೊಬ್ಬ ಬಿದ್ದಾಗ ಭಯ ಆಗುತ್ತೆ ಹೊರತುನು ಸಂತೋಷ ಆಗೋದಿಲ್ಲ. ಅಯ್ಯೋ ಆಗ್ಬಾರ್ದಾಯ್ತು ಅನ್ನೋ ಭಾವನೆಯೇ ಬರುತ್ತೆ. ಹಾಗೆ ಅದನ್ನು ನೋಡಿದ ಎಲ್ಲರೂ ವಾಲಿ ಸುಗ್ರೀವರಿಗೆ ಬಂಧುಗಳೇ, ಸೈನ್ಯದವರೇ. ನೀಲ, ಜಾಂಬವ ಯಾರು ದೂರದವರಲ್ಲ, ಎಲ್ಲ ಒಡಲೆರಡು ಮನಮೊಂದು ಹಾಗೆ ಇಲ್ಲಿವರೆಗೆ ಕೂಡಿ ಆಡಿ ಬೆಳೆದಂಥವರು. ಅವರೆಲ್ಲ ಬೆಚ್ಚಿ ಬೀಳ್ತಾರೆ. ಹಿರಿದಾದುದಳಿಯೇ ಹಿರಿ ಇದು ಕವಿ ಹೇಳುವ ಕೆಲವು ಧರ್ಮ ತತ್ವಗಳು. ಹಿರಿದಾದುದಳಿಯೇ ಹಗೆಯಾದರೇನ್ ಹಿರಿತನಕ್ಕೆ ನೋವಾಗದುಂಟೆ. ದೂರದಿಂದಲ್ಲದೆಯೂ ಕಂಡಿರ್ತನಿಲ್ಲ. ರಾಮನಿಗೆ ಪಾಪ ಸೀತಾ ಸ್ವಾಮಿ ವಾಲ್ಯ ನೀನ್ ನೋಡೇ ಇಲ್ಲ, ಅಯ್ಯೋ ಎಂತ ಶೂರ ವೀರ ಕೊಂದಲ್ಲ ಅಂತ ಅವನಿಗೊಂದ್ ಸ್ವಲ್ಪ ಒಂತನ ಚುರು ಅನ್ನಿಸ್ತು. ತಾಂ ಬೈದುಕೊಂಡೊಳಗೆ ತನ್ನ ಬಿಲ್ಲಾಣ್ಮೆಯನ್ನಾಣ್ಮೆ ಇರ್ತಾನ, ತನ್ನ ಗಟ್ಟಿತನವನ್ನ ತಾನೇ ಬೈಕೊಳ್ತಾನೆ. ಕವಿ ಹೇಳುವ ಈ ಮಾತು ರಾಮನ ಪರಿವರ್ತನೆ ಆಯ್ತು ಅಂತಲ್ಲ. ಆ ಗಳಿಗೆಗೆ ಇಷ್ಟು ಜನ ಇಷ್ಟು ಪ್ರೀತಿಯನ್ನು ನೋಡ್ತಾ ಇರುವಾಗ ಇಂತಹ ಸಾಹಸಿಯನ್ನ ರಾಮನ ಜೊತೆ ನಾನು ಅಯ್ಯೋ ಕೊಂದಲ್ಲ ಅಂತ ಒಂದ್ ಗಳಿಗೆ ಅವನಿಗೂ ಮನಸ್ಸಿಗೆ ಕಿರಿಕಿರಿ ಆಯ್ತು. ಆದ್ರೆ ಕರ್ತವ್ಯವನ್ನು ತಾನು ಮಾಡಿದೇನೋ ಸಂತೋಷವಿತ್ತು. ಸಂತೋಷಕ್ಕಾಗಿ ಕುಣಿದು ಕುಪ್ಪಳಿಸುವ, ಹಾಡ್ಕೊಂಡು ಹೋಗಿಕೊಳ್ಳುವ ಅದೆಲ್ಲ ರಾಮನಿಗಿಲ್ಲ. ಗಾಂಭೀರ್ಯ ಅದು ತನ್ನನ್ನ ಕೆಳಕ್ಕಿಳಿಯೋದಕ್ಕೆ ಬಿಡೋದಿಲ್ಲ. ತನ್ನೊಳಗೆ ತಾಂ ಬೈದುಕೊಂಡನ್ ಅಷ್ಟೇ. ಏಂಗೈದೆ ಸುಗ್ರೀವ. ವಾಲಿ ಸುಗ್ರೀವನಿಗೆ ಹೇಳ್ತಾರೋ ಮಾತು ಏನ್ ಕೆಲ್ಸ ಆಗೋಯ್ತು. ನಿನ್ನೊಡನೆ ಸ್ನೇಹ ಬಂಧುತ್ವವನ್ನ ಬೆಳೆಸ್ಕೋಬೇಕಂತಿದ್ದೆ ನನಗೆ, ನೋಡಿ ಈ ತರ ಆಗೋಯ್ತಲ್ಲ. ನಿನ್ನ ಪ್ರೀತಿಯನ್ನು ನನಗಿಲ್ದೆ ಹೋಗದಾಗ ಆಯ್ತಲ್ಲ. ನನ್ನನ್ನು ತಿಳಿದೆ ಹೋದೆ, ನೀನ್ ಮಾಡಿದೆ ಅಂತ ನೀ ಏನ್ ಹೇಳಕ್ಕಾಗತ್ತೆ, ನಿಟ್ಟಿಸಿ ಬಿಡ್ಬೇಕಷ್ಟೆ. ಏಂಗೈದೆ ಸುಗ್ರೀವ ಮುದ್ದಾಡಲೆಂದು ಬಂದು ಅಳ್ಕರಿಂ ನಾಂ ತೋಳ್ಗಳ ಮುಂದೆ ಮಾಡೆ ನೀನ್ ಛಿದ್ರಿಸಿದೆಯೈ. ಪೆತ್ತೂರೆಡೆಗೆ ಈ ಮಾತೃಭೂಮಿಗೆ ನೀನ್ ಕರ್ಕೊಂಡ್ಬರ್ಬೇಕು ಅಂತ ನಾನ್ ಬಂದದ್ದು. ಪೆತ್ತೂರೆಡೆಗೆ ತಮ್ಮನಂ ಪೊತ್ತು ಕೊಂಡೊಯ್ಯುವ ಅಣ್ಣನಂ ಬೆನ್ಗೆ ಹಂದೆತನದಿಂದೆಚ್ಚು ಕೊಂದೈ. ಹಂದೆತನ ಅಂಡರ್ಲೈನ್ ಮಾಡಿ ಹೇಳ್ಬೇಕು. ವೀರನಾಗಿ ನೀನು ಶೂರನಾಗಿ ನನ್ನನ್ನು ಕೊಂದದಿಲ್ಲ, ಹೇಳಿಯಾಗಿ ಯಾರಿಂದಲೋ ಮರೆಯಿಂದ ಹೊಡಿಸಿ. ಆ ಏನು ಇಂಥ ಅಣ್ಣನಿಗೆ ಎಂಥ ತಮ್ಮ ಎಷ್ಟೊಳ್ಳೆ ಕೆಲಸ ಮಾಡ್ಬಿಟ್ಯೋ. ಚೀ. ಆ ಚೀನ ರಾಮನಿಗೂ ಹೇಳ್ತಾನೆ. ಹಾ ಕಿಚ್ಚಿಟ್ಟೈ ದಿಕ್ ನಿನ್ನ ಕಲಿತನಂ. ನಿನ್ನ ವೀರ ಪಾರ್ಥಿವ ಕೀರ್ತಿ, ಕ್ಷತ್ರ ತೇಜಸ್ಸಿನ ಕೀರ್ತಿ ಅಳಿಯಿತು. ನಿನ್ನ ಈ ಕೊಲೆ ಮಾಡಿಕೆ ಸುಡಲಿ. ನಿನ್ನ ಈ ಕೊಲೆಯ ಕೀರ್ತಿ ಇದೆಯಲ್ಲ, ಇದು ಯಾರಿಗೂ ಬೇಡ. ಅತ್ಯಂತ ಹೀನಾಯವಾದದ್ದು.
ಕೊಲೆಯ ಬಾಳಿಕೆಯಂ ವಿಧಿಯ ವಿನ್ಯಾಸಮಂ ನಿಂದಿಸಿದೊಡೆಂ ಫಳಂ ಸುಗ್ರೀವನಗ್ರಜ. ಗದ್ಗದಿಸುತ್ತ ರಾಮನನ್ನಾತ ನಿಂದಿಸುತ್ತಿರುವಾಗ ಈ ಮಾತು ಬರುತ್ತೆ. ಬೆನ್ನು ಮೊಲೆ ಸುರಿವ ಕೆನ್ನೀರ್ ಮಿಳಿತು ಮೊಗದ ಉಸಿರ ನಡುಕುದನೆ ಸರ್ವಮಂ ವಾಲಿಯ ಕಡೆಗೆ ನಿಂತು ವಾದಿಸುತ್ತೆ. ರಾಮನಂ ನಿಂದಿಸುತ್ತಿರಲ್ ಆತ ನೆನಿತು ಗದ್ಗದೊಡನೆ ವಿಧಿಯ ವಿನ್ಯಾಸಮಂ ನಿಂದಿಸಿದೊಡೆಯಂ ಫಳಂ ಸುಗ್ರೀವನಣ್ಣ. ನಾನು ನಿನ್ನನ್ನು ಈ ತರ ಕೊಂದೆ ಅನ್ನೋದು ನನ್ನ ತಪ್ಪನ್ನೋದಕ್ಕಿಂತ ಇದು ವಿಧಿಯ ವಿಲಾಸ, ಹೀಗಾಗ್ಬೇಕನ್ನೋದು ಆಗ್ಬಾರ್ದು, ಸಮಾಧಾನ ಮಾಡ್ಕೋ. ರಾಮ ಉದ್ರೇಕಿತನಾಗಿಲ್ಲ, ಚಿತ್ತ ಚಾಂಚಲ್ಯ ಅವನಿಗಿಲ್ಲ. ಮಗಳನೆಗೆ ಅರುಮೆ ತಾರೆ ತಾಂ ಸಾಕ್ಷಿ ಹಂದೆ ತನಕ ಪುಸಿ ಪೊಳಿಯ ಬೆಸುಗೆಯೊಂದೇಕೋ. ತಾರೆ ಸಾಕ್ಷಿ, ಯಾಕೆಂದ್ರೆ ಅವಳು ಹೇಳಿ ಬಂದೀನಿ, ನಾನು ಅವಳನ್ನ ರಕ್ಷಿಸ್ತೇನೆ, ಐದೇತನವನ್ನು ರಕ್ಷಿಸ್ತೇನೆ, ನಾನು ಸುಗ್ರೀವನನ್ನ ಕರ್ಕೊಂಡು ಬರ್ತೀನಿ ಅಂತೇಳಿ. ಹಂದೆ ತನಕ ಪುಸಿ ಪಳಿಯ ಬೆಸುಗೆ ನಿಂದೆ ಪಳಿ ಏಕೋ ವಿನಯದಿಂಬೇಡಿದೊಡೆ ಒಡ ಹುಟ್ಟಿದ ಆತನಂ ನಿರ್ದೋಷಿಯಂ ತನ್ನ ತಾಯಿನಾಡಿಂದಟ್ಟಿ ಕೆಳೆಯರ್ ಬೆರೆಸಿ ಕಳೆದೆಯಲ್ತೆ. ಈ ತಾಯಿನಾಡಿನಲ್ಲಿ ನಾವಿಬ್ರು ಅಷ್ಟು ಅನ್ಯೋನ್ಯವಾಗಿದ್ದರು, ಯಾರೋ ಸ್ನೇಹಿತನನ್ನು ಸೇರಿ ಈ ತರ ಮಾಡಿದೆಲ್ಲೋ, ತಳುವಿ ಬಂದೈ ದುಷ್ಟ ಶಿಕ್ಷಣಿಗೆ ನಾನೀಗಳೇ ಕೋಪಿಯಲ್ತ ಪಾಪಿಯಲ್ತು ಪ್ರೀತಿ ಪಶ್ಚಾಪದಿಂ ಭ್ರಾತೃ ಮೈತ್ರಿಂ. 340 ಕೇಳ್ದಿರ್ದೆ ನಿನ್ನ ಮಹಾತ್ಯಾಗಮಂ, ಬಹಳ ದೊಡ್ಡ ಮನುಷ್ಯ ಅಂತ ಹೇಳಿ. 375 ನಿನ್ನ ಧೈರ್ಯವನ್ನ ಕಣ್ಣಾರೆ ಕಾಣ ಪುಣ್ಯ ನನಗೆ ಇವತ್ತು ಸಿಕ್ತು, ಚೆನ್ನಾಗಿ ಪರಾಕ್ರಮ ತೋರಿಸಿದ್ದೀಯೇ. ನನ್ನ ನಿರ್ದಯವಳಾದ ಪರಿವರ್ತನೆಯನ್ನರಿಯದೆ ಇಂತಹದುದೈ, ಅದು ಗೊತ್ತಿದ್ರೆ ನೀನ್ ಗೊತ್ತಿರಲಿಲ್ಲ. ನೀವು ಅನಿಬರಂ ಬಳಲಿ ಸಾಧಿಸುವ ಕಜ್ಜಮಂ ಲೀಲೆಯಂ, ನೋಡಿ ಬಂತು ಮಾತು, ಸಾಧಿಸುತ್ತಿರ್ತೇನ. ಅಷ್ಟು ಕಷ್ಟಪಟ್ಟು ನೀವು ಏನೇನು ಪ್ಲಾನ್ ಮಾಡಿ 6 ತಿಂಗಳಿಂದ 2, 4, 6, 8 ಅಂತ ಲೆಕ್ಕ ಮಾಡಿದ್ದೀರಿ, ಅದನ್ನ ನನಗೆ ಹೇಳಿದ್ದಿದ್ರೆ 1 ನಿಮಿಷದಲ್ಲಿ. ಅನಿವರಂ ಬಳಲಿ ಸಾಧಿಸುವ ಕಜ್ಜಂ ಲೀಲೆಯಂ ಸಾಧಿಸುತ್ತಿರ್ತೇನ. ನನಗೆ ಅದು ಲೀಲೆ, ರಾವಣನನ್ನ ಎಳ್ಕೊಂಡು ಬರೋದು, ಅವನ ಕೈಕಾಲು ಕಟ್ಟೋದು, ಸೀತೆಯನ್ನು ಕರ್ಕೊಂಡ್ಬರೋದು, ಇದು ನನಗೆ ಆಟದ ವಿಷಯವಾಗಿದ್ದು. ಹೋಗ್ಲಿ ಬಿಡಿ, ಆದ ಮಾತಿಗೆ ಮಾತಾಡಿ ಏನು ಉಪಯೋಗ. ವಿಧಿಯ ಬಗೆ ಬೇರೆ ಆಯಿತು, ಕಳೆದದಕ್ಕೆ ಕೊರಗುವುದು ಬೇಡ, ಆದದ್ದಾಯಿತು ಅಂತೇಳಿ ಬೆವರಿಳಿಯುತ್ತಿರುವ ಮಣಿಯನ್ನ ಜನ ಸವರುತ್ತಿರಲು ಗಂಟು ಕೂದಲನ್ನು ಉಚ್ಚರಿಸಿ ಸಂತೈಸಿ ಮರುಗುವ ಎರ್ದೆಯ ರಾಮಚಂದ್ರನ್ ವಾಲಿಗೆ ಸಂತೋಷವನ್ನ ಕೊಡೋ ಹಾಗೆ ನಡವಳಿಕೆಯನ್ನು ತೋರ್ತಾನೆ. ವ್ಯಸನೇನಿಹುದ ಬೆಳಿಂ ಏನೇ ವಾಲಿ, ಮಗು ಇದೊಂದು ಕೆಲಸ ಮಾಡಿಕೊಡು ಅಂದಾಗ ಮಗು ಅಂಗದನ ಸುಗ್ರೀವನಲ್ಲಿ ಎಲ್ಲಿಯನಲ್ಲಿ ಆರ್ಯ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಅವಾಗ ಸುಗ್ರೀವ ಅವನ ಮಗ ಹೆದರ್ಕೊಂಡು ದೂರ ಇದ್ದಾನೆ, ಹತ್ರ ಬರ್ತಾ ಇಲ್ಲ. ಸುಗ್ರೀವನು ಹೊಂಚಿಕೆಯಿಂದಲೋ ನಾಚಿಕೆಯಿಂದಲೋ ಸ್ವಲ್ಪ ದೂರ ಇದ್ದಾನೆ. ಈಗ ಉಸಿರು ಹೋಗ್ತಾ ಇರೋ ಸಮಯದಲ್ಲಿ ಹೋಗ್ತಾನೆ, ಎಲ್ರು ಎಲ್ಲಿ ಕಣ್ಣಿಗಿದಿರಾದ ನಮ್ ತಮ್ದನಂ ನಿರ್ವೈರ ದೃಷ್ಟಿಯಿಂದ ಅಳ್ಕರೊಳ್ಕುವ ತರದಿ ನಿರ್ವೈರ್ಯದಿ ಶೌರ್ಯ ವೈರ ಇಲ್ಲದಂತೆ ನಿರ್ವೈರದ ದೃಷ್ಟಿ ಮತ್ತು ಒಳ್ಕರು ಅಂದ್ರೆ ಪ್ರೀತಿ, ಒಕ್ಕುವ ತರದೆ, ಅಳ್ಕರು ಒಕ್ಕುವ ತರದೆ ಚಿಮ್ಮುವಂತೆ ನೋಡಿ. ಅಳ್ಕೆಯಂ ತಮ್ಮ ಭಯಬೇಡ, ವಾನರ ಕುಲದ ಜಸದ ಹಕ್ಕುಗೆ ತೆರೆಯ ತಬ್ಬು ಬೋಲಿ ತಂಗೆ ನೀಮ್ ನೆರವಾಗು. ಅವನಿಗೆ ಸಹಾಯ ಮಾಡು, ವಾನರ ಕೀರ್ತಿ ಜಗತ್ತಿಗೆ ಹರಡಲಿ, ಸೀತೆಯನ್ನು ತಂದು ಅವನು ಕೊಡು. ಸಾಯಕಾಲದಲ್ಲಿ ಎಷ್ಟು ಒಳ್ಳೆ ಮಾತುಗಳು. ತಮ್ಮ ವಾನರ ಕುಲದ ಜಸ ಅಂದ್ರೆ ಯಶಸ್ಸಿನ ಹಬ್ಬುಗೆ ತೆರೆಯ ತಬ್ಬುವಂತ ನೀನಿತಗೆ ನೆರವಾಗು. ನಮ್ಮ ಅತಿಥಿ ಅವನಿಂದು ಆರ್ಯಂಗೆ ಏನಿದು ಇದೂಲಿ ಸತ್ ಕೇಳ್ತಾ ಇದೆ. ಸಗ್ಗದಿಂಚರ ಮಿಳಿಗೆ ದುಮ್ಮಿಕ್ಕುತ್ತದೋ ಏನೋ ಸತ್ ಕೇಳ್ತಾ ಇದೆ.
ಆಕಾಶದ ಸ್ವರ್ಗದ ಶಬ್ದ ಭೂಮಿಗೆ ಇಳಿದು ಬರ್ತಾ ಇರೋ ಹಾಗೆ ಕೇಳ್ತಾ ಇದೆ. ಇಂಚರಂ ಇಳಿಗೆ ದುಮ್ಮಿ ಕೂತಿದೆ. ಅಯ್ಯೋ ಬಳಿ ಸಾರುತಿಹುದಣ್ಣ ರೋದಿಸುವ ಕಿಂಚಿಂದೆ. ಇಡೀ ಊರು ವಾಲಿಗಾಗಿ ಕೊಡೋ ಅಂತ ಅಳ್ತಾ ಬರ್ತಾ ಇದೆ. ಪ್ರಜಾವತ್ಸಲನಾಗಿದ್ದ ಅಂತ ತೋರ್ಸೋದಕ್ಕಾಗಿ ಈಗ ಒಂದು ವಾಕ್ಯವನ್ನ ತಂದಿದ್ದಾರೆ. ಅಳ್ತಾ ಬಂದ ಕಿಷ್ಕಿಂದೆಯ ಜನಕ್ಕೆ ಏನ್ ಹೇಳ್ಬೇಕು? ಅಯ್ಯೋ ನನ್ನ ಕಿಷ್ಕಿಂದೆ, ತಾಯ್ ತಂದೆಯರ ನಾಡೆ, ತಾಯ್ ನುಡಿವ ಮಲಗುಡಿಯ ಬೆಟ್ಟದಡವಿಯ ಬೀಡೆ, ತಾಯ್ ವಸೆರ್ ನೀನಾದೆ ಪುಟ್ಟುವಾಗಳ್. ಮಾತೃಭೂಮಿಯನ್ನು ಕುರಿತ ಹೊಗಳಿಕೆಯ ದೈವಿಕ ಮಾತುಗಳನ್ನ ಇಲ್ಲಿ ಜೋಡಿಸ್ತಾರೆ. ನೀನಾದೆ ನನಗೆ ತೊಟ್ಟಿಲಾದೆ, ಜೋಗುಳವಾದೆ, ಉಯ್ಯಾಲೆಯಾದೆ, ಯೌವನಕ್ಕೆ ಆದೆ ಪೆಣ್ಣೊಲ್ಮೆ, ಪ್ರೀತಿಯಿಂದ ನಾನು ಬೆಳೆಸಿದ್ದೇನೆ ತಾಯಿ, ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಮಾತೃಭೂಮಿಗೆ ಸ್ಫೋಟ ಮಾಡ್ತಾನೆ. ಕಣ್ಮುಚ್ಚುತ್ತಿರೆ ವಾಲಿ ಬಳಿ ಸಾರ್ದರ ತಾರೆ, ಓಡಾಡಿ ಓಡಾಡಿ ಹೇಳ್ತಾಳೆ. ಆದ್ರೆ ಇದು ಸಾಧಾರಣವಾಗಿ ಆಗುವಂತಹದ್ದೇ. ಆದರೆ ರಾಮ ಅವಳನ್ನು ಸಮಾಧಾನ ಮಾಡಿ ಅವಳು ಸಾಗಮನ ಮಾಡೋದಕ್ಕೆ ಹೊರಟಿದ್ದವಳನ್ನ ಸರಿಯಾದ ರೀತಿಗೆ ಕನ್ವಿನ್ಸ್ ಮಾಡಿ ಧರ್ಮದ ಮಾತುಗಳನ್ನಾಡಿ ಸಾವಿನಿಂದ ತಪ್ಪಿಸ್ತಾಳೆ ಅನ್ನೋ ಮಾತು ಸ್ವಲ್ಪ ಜಾಸ್ತಿ ಮಾತುಗಳನ್ನ ರಾಮ ಆಡ್ತಾನೆ. ಆ ಗೋಳನೇಂ ಬಣ್ಣಿಪಂ ಅಂತಂತಾನೆ, ಬಡಿಸ್ತಾನೆ, ಬಿಡುವುದಿಲ್ಲ. ಅಂಗದ ಕುಮಾರನ ರುಮಗೆ ಕೈ ಎಡೆ ಮಾಡಿ ಕರುಣೆಯಂಬೀಡಿ ಕನಿಕರಗೂಡಿ ಮೈದನನ ಮುಖ ನೋಡಿ ಈ ಮಾತನ್ನು ಹೇಳ್ತಾಳೆ. ರಾಮನ ಮನಕ್ಕೆ ಶಾಂತಿ ಎಪ್ಪಂತೆ ಸಂತೈಸಿ, ರಾಮನ ಮನದ ಮಹಿಮಯಂ ಕೊನೆದು ಕೊಂಡಾಡಿ. ಅವಳಿಗೆ ಗೊತ್ತು ರಾಮ ಅಂದ್ರೆ ಯಾರು ಅಂತೇಳಿ. ದೈತ್ಯ ನೊಯ್ದ ರಾಮ ದೈತಯಂ ನೆನೆದು ಮರುಗಿ, ದೈತೆ ಹೆಂಡತಿ ಸೀತೆ ಬೇಗ ಮಾಕೆಗೆ ನೆರಂಬೋಗಬೇಕು ಎಂದು ನೆರೆಲ್ಲರಿಗೆ ಕೈ ಮುಗಿದು ಬೇಡಿ, ಹೋಗಿ ಸೀತೆಯನ್ನು ಬೇಗ ಹೋಗಿ ತಂದ್ಕೊಡಿ, ರಾಮನಿಗೆ ಮಂಗಳವಾಗ್ಲಿ ಅಂತ ಹೇಳಿ. ಎಲ್ಲೂ ದ್ವೇಷದ ಮಾತಿಲ್ಲ ಅಂತ ಸಜ್ಜನೆ ಎಲ್ಲರಿಗೆ ನುಡಿದು ಮತ್ತೆ ಮತಂಗದನ ಮೈಯಪ್ಪು ತಾತನ ಮತ್ತಂಗದನ ಮಗನ ಹೆಸರು ಅಂಗದ, ಅವನ ಮೈಯನ್ನಪ್ಪಿ ರಾಮ ಸೇವೆಗೆ ನಿಲ್ಲಿಸಿ ತಂದೆಯ ಯಶಸ್ಸಿಗೆ ಕುಂದಾಗದಂತೆ ನೀ ಬಾಳಬೇಕು ಮಗು ಎಂದು ಹಾರೈಸುತ್ತ ಸತಿ ತಾರೆ ಚಿತೆ ಏರಿದಳ್ ಪತಿಯಾತ್ಮಮಂ ಸೇರಿ ಸದ್ಗತಿ ಸೈಪೂಜ ಓಪೋಲು வாழ்க்கைப்பை ನೋವು ಸಾವುಗಳುರಿ ಕರ್ಪಿಡೆ ನೆನಪುಗಳ್ ಪಿಂತುಳಿ ಓಲೆ ಸದುದು ದಂಪತಿ ಕಿತಾಭೂತಿ. ನನಗೆ ಹೇಳಿದ ರೂಮಿಗೆ ಎಲ್ಲ ವಿಧವಾದ ಧರ್ಮದ ಮಾತುಗಳನ್ನಾಡಿ ಸಾಗಮನದಿಂದ ತಪ್ಪಿಸಿದ್ದಾನೆ ಅಂತ ಹೇಳಿ ಇದು ಮೂಲ ರಾಮಾಯಣದ ಮಾತು. ಆದ್ರೆ ಕವಿ ಏನ್ ದ್ವೇಷನೋ ಕೆಟ್ಟ ಕೆಲಸವನ್ನ ಅದು ಸಾಗಮನದಂತಹ ದೊಡ್ಡ ತಪ್ಪನ್ನ ಅಲ್ಲಿ ಇದ್ದಿದ್ರೆ ತಿದ್ಬೇಕು, ಅಲ್ಲೇ ಇಲ್ಲ ಅನ್ನುವಾಗ ತಾನು ಹೇಳಿದ್ದಾನೆ ಅಂದ್ರೆ ಏನೋ ನನಗೆ ಸಮಾಧಾನ ಇಲ್ಲ. ಸಂಚಿಕೆ 7 ಸಂಸ್ಕೃತಿ ಲಂಕ. ಯಾಪ ಶೀರ್ಷಿಕೆನು ಎಷ್ಟು ಚೆನ್ನಾಗಿದೆ, ಸಂಸ್ಕೃತಿ ಲಂಕ. ಹೌದು, ಯಾಕೆ ಗೊತ್ತಾ, ಇಲ್ಲಿ ತಾರೆ ಇರೋ ಹಾಗೆ ಅಲ್ಲೂ ಒಂದು ಸಾಧ್ವಿ ಇದ್ದಾಳೆ ಮಂಡೋದರಿ. ಅದಕ್ಕಾಗಿ ಮುಂದಿನ ಭಾಗ ಓದ್ತಾ ಇರುವಾಗ ನಮ್ಮ ಮನಸ್ಸಿನಲ್ಲಿ ಮಂಡೋದರಿಯ ಚಿತ್ರ ಕುಣಿಯುತ್ತದೆ. ಮಳೆಗಾಲ ಶುರುವಾಯಿತು. ಮಳೆಗಾಲ ಮುಗಿಯುವವರೆಗೆ ರಾವಣನನ್ನ ಕೊಂದು ಸೀತೆಯನ್ನು ತರ ಹೋಗಿಲ್ಲ. ಸೈನಿಕರು ಯುದ್ಧಕ್ಕೆ ಹೊರಡ್ಬೇಕಾದ್ರೆ ಮಳೆಗಾಲ ಸಾಧ್ಯ ಇಲ್ಲ. ಅದರಿಂದ ಮಳೆಗಾಲ ಆಗೋವರೆಗೆ ನೀನು ಹೇಗೋ ಮ್ಯಾನೇಜ್ ಮಾಡು, ಆಮೇಲೆ ನಾನು ಸಹಾಯಕ್ಕೆ ಬರ್ತೀನಿ ಅಂತೇಳಿ ಮಾತು ಕೊಟ್ಟು ಹೋಗ್ತಾನೆ ಸುಗ್ರೀವ. ಆನಂದವಾಗಿ ರಾಜನಾಗಿದ್ದಾನೆ, ರಾಜ್ಯಭಾರ ಮಾಡಿಕೊಂಡು ಅದ್ರ ಮನೆಯಲ್ಲಿ ಸುಖದ ಉಪಭೋಗದಲ್ಲಿ ತನ್ಮೇನಾಗಿದ್ದಾನೆ. 4 ತಿಂಗಳು 5 ತಿಂಗಳು ಏನಾದ ರಾಮ ಅಂತ ತಿರುಗೂ ನೋಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ರಾಮನಿಗಾಗ್ಲೇ ಅನುಮಾನ ಶುರುವಾಯ್ತು. ಜೊತೆಲಿರೋ ಹನುಮಂತನಿಗೂ ಕಿರಿಕಿರಿ, ಲಕ್ಷ್ಮಣನಿಗಂತೂ ಸರಿಯೇ ಸರಿ, ಇಂತಹ ಗಳನ್ನ ನಾವು ನಂಬಿ ಬಂದ್ವಲ್ಲ, ನಾವೆಂತ ದಡ್ರು, ಇಲ್ಲಿವರೆಗೂ ನಮ್ ಕೆಲ್ಸ ನಾವು ಮಾಡ್ಕೊಂಡಿರ್ತಿದ್ದಲ್ವಾ, ಯಾವತ್ತಾರು ಯಾರ ಸಹಾಯ ಬೇಡಿದ್ದೀವ, ಇವತ್ತ್ಯಾಕಣ್ಣ ಹೀಗಾದಾಗಿಂದಾಗ ಸಮಾಧಾನ ಮಾಡೋ ಮಾತುಗಳು ಇದೆ. ಮಳೆಯ ಮುಗಿವಂ ಪಾರುತಿರ್ದಂ ರಘುತ್ವಹಂ
ದಹಿಸುತ್ತಿರಲಾತ್ಮಂ ಸೀತಾ ವಿರಹ ಚಿಂತೆಯಿಂದ. 15 ಮೈಥಿಲಿಯ ನಿಳುಹಿದನ್ ಗುಪ್ತ ಗೃಹ ಮುತ್ಯ ಎತ್ಕೊಂಡು ಹೋದ ಮೈಥಿಲಿಯನ್ನ ಒಂದು ಗುಪ್ತ ಗುಹೆಯಲ್ಲಿ ಇಳಿಸ್ತಾನೆ ರಾವಣ. ಆಮೇಲೆ ಅವಳಿಗೆ ಕಾಪನ್ನಿಟ್ಟು ಮುಂದೆ ಒಳಪಡಿಸುವ ಪ್ರಯತ್ನ ಮಾಡಾಗದೆ ಇದ್ದಾಗ ಅತ್ಯಂತ ಸುಂದರವಾದ ಒಂದು ಜಾಗದಲ್ಲಿ ಅವಳಿಗೆ ಅದೇ ಸಂತೋಷ ಆಗುವಾಗ ಮನ ಪರಿವರ್ತನೆ ಆಗೋವರೆಗೆ ಕಾಯ್ಬೇಕಂತ ಹೇಳಿ ಆ ಜಾಗದಿಂದ ಇಡೀ ಸಮುದ್ರ ಕಾಣ್ಬೇಕು, ಜೊತೆಗೆ ಉದ್ಯಾನವನಾಗಿರ್ಬೇಕು, ಪಕ್ಷಿಗಳಿರ್ಬೇಕು, ಪ್ರಕೃತಿ ಸೌಂದರ್ಯ ಇರಬೇಕು, ಯಾರು ಗಲಾಟೆ ಇರಬಾರ್ದು ಅಂತ ಜಾಗದಲ್ಲಿ ಸೀತೆಯನ್ನ ಅಶೋಕವನ ಅಂತೇಳಿ ಇಲ್ಲಿ ಇಳಿಸ್ತಾರೆ. ಅದಕ್ಕೆ ಮುಂಚೆ ಒಂದು ಗುಪ್ತ ಗೃಹ ಮಧ್ಯೆ ಇಳಿಸಿದನ್ ಅಣ್ಣನ ಬೇಟ ವೇಂಟಯಂ ಕಾಣುತ್ತ ತನ್ನ ಬೇಟದ ವೇಂಟಯಂ ಸಫಲಮಹುದೆಂದು ಹಿಗ್ಗಿದಳ್ ಯಾರವಳು ಚಂದ್ರನಕ್ಕಿ. ಆಹಾ, ಎಂತಹ ಬೇಟೆ ತಂದಿದ್ದಾನೆ ನಮ್ಮ ಅಣ್ಣ. ಈ ಬೇಟೆ ಬಂದ್ರೆ ಅಣ್ಣಂಗೆ ಪ್ಲಸ್ ಆಯ್ತು, ಹಾಗೇನೆ ಇವ್ರು ಬಂದ್ಮೇಲೆ ಲಕ್ಷ್ಮಣ ರಾಮ ಅವ್ರು ನನಗಾಯ್ತು. ಅಣ್ಣ ಏಕಕಾಲಕ್ಕೆ ಒಂದೇ ಗುಂಡಿನಲ್ಲಿ 3 ಶತ್ರುಗಳನ್ನ ತೆಗೆದ್ನಲ್ಲ, ಇಷ್ಟ ಆಯ್ತು ಅಂತ ಹೇಳಿ ಓಡೋಡಿ ಬರ್ತಾಳೆ ಅನಂತರಕ್ಕೆ. ಇವಳು ಚೆನ್ನಾಗಿ ನಾನು ನೋಡ್ಕೊಡ್ತೀನಿ, ನಿನಗೆ ಅನುಕೂಲ ಮಾಡ್ಕೊಡ್ತೀನಿ, ನೀನ್ ಮೊದ್ಲು ಅವ್ರಿಬ್ಬರನ್ನ ತಂದ್ಕೊಡು, ಇವರನ್ನ ತಗೊಂಡು ಹೋಗಕ್ ಅವ್ರು ಬಂದೇ ಬರ್ತಾರಲ್ಲ, ಆಗ ನನಗ್ ಸಿಗ್ತಾರೆ ಅಂತ ಅವಳ ಚಿಂತೆ. ಅಣ್ಣನ ಬೇಟ ವೆಂಟೆಯಂ ಕಾಣುತ್ತ ತನ್ನ ಬೇಟದ ಬೇಂಟೆಯಂ ಬೇಟ ಸಫಲಮಹುದೆಂದು ಹಿಗ್ಗಿದಳು. ಕದ್ದು ತಂದಾಯ್ ತಿನ್ನದಂ ಗೆದ್ದು ನಿನಗೀವ ಜಾಣ್ಮೆ. ಸುಲಭಕ್ಕಲ್ಲ ಅವಳನ್ನ ಹೊಲ್ಸೋಂಥದ್ದು, ಅದ್ ನಿಂಗೆ ಗೊತ್ತಾಗಲ್ಲ. ಹೆಂಗಸರಿಗೆ ನಮಗ್ ಮಾತ್ರ ಗೊತ್ತು. ಅಣ್ಣ ನೀನ್ ಯೋಚನೆ ಮಾಡ್ಬೇಡ, ಚೈತೇಂದ್ರ ನನಗಿರಲಿ ಪೆಣ್ಣ ಬಗೆ ಪೆಣ್ಣಲ್ಲದರಿಬಹುದೇ ಪುರುಷರಿಗೆ. ನೀನ್ ಗೆಲಿದ ನಿನ್ನೊಲ್ಲ ಮುತ್ತಿಗೆ ರಂತಲ್ಲ ಈ ಪೆಣ್. ಇವಳು ಬೇರೆ, ಇವಳ ಛಲಕೆ ಪಡಿಮಲೆಯ ಗೆಲ್ವರಾರದ ನರಿಯನೈ. ಅದು ನಿನಗೆ ಗೊತ್ತಾಗುದಿಲ್ಲ, ನನಗ್ ಗೊತ್ತು ಎಂತ ಹಠಮಾರಿ ಅಂತೇಳಿ, ಎಂತ ಸತಿ ಪತಿವ್ರತೆ ಅಂತ ಹೇಳಿ. ಅದಕ್ಕೆ ನಾನು ಅವಳನ್ನ ಗುರುದೇವನ್ ಗೆಲ್ತೀನಿ, ನಂಗೆ ಗೊತ್ತು. ನೀನ್ ನನಗೆ ಹೆಲ್ಪ್ ಮಾಡು ಅನ್ನೋ ಮಾತು ಇಲ್ಲಿದೆ. ಲಂಕೆಯೊಡೆಯಂಗೆ ಸೋಲದ ಪೆಣ್ಣಿಲ್ಲ ಮೆನ್ನಗಮ್ಮ ಅಂತ ಅವನ್ ಜಂಬ ತೊರೆದ್ರೆ ಹಂಗೆ ಅನ್ಬೇಡ, ಇದು ನಿನಗೆ ಸೋಲಿನ ಸಂದರ್ಭ. ತನ್ ತಂಗಿಗೊಪ್ಪಿಸಿ ರಾಮನರ್ಧಾಂಗಿಯಂ ನಡೆದನ ಫಲಸುರಂ ಇತ್ತಲೇನೆಂಬೆನ ಚಂದ್ರನಕಿ ರಾಕ್ಷಸ ಪ್ರಣಯ ವಿದ್ಯಾ ಸಾರ ಸರ್ವಸ್ವೇ. ನೋಡಿ, ರಾಕ್ಷಸ ಪ್ರಣಯ ಸಾರ ವಿದ್ಯಾ ಸರ್ವಸ್ವೇ ದಶರಥನ ಸೊಸೆಯನ್ನಿರಿಸಿದಳು ಮುಂಚೆ ತಿಪ್ಪೊಳಿನ ಗೆಲ್ಲೋದಕ್ಕಾಗಿ ಹಂಸ ಪುಕ್ಕಗಳನ್ನೇ ತಂದು ಸರ್ವೋತ್ತಮವಾದ ಒಂದು ಮೆತ್ತೆ ಹಾಸಿಗೆಯನ್ನು ಮಾಡಿ ಸಕಲ ವಿಧವಾದ ಸ್ವರ್ಗೀಯ ಸುಖದ ಅನುಭವ ಅವಳಿಗಾಗುವಂತೆ ಅಂತಹ ಸುಂದರಿಯ ಸೇವಕಿಯರನ್ನ ನೇಮಿಸಿ ಡ್ಯಾಶ್ ಆದರೆ ಸೀತೆಗಿದ್ಬೇಕ. ಅವಳು ಸನ್ಯಾಸಿಯಾಗಿ ಮನಸ್ಸಿನಲ್ಲಿ ಪೂರ್ಣವಾಗಿ ವಿರಾಗಿನಿಯಾಗಿ ರಾಮನಂತೆ ತಾನು ನೆಲದಲ್ಲಿ ಮಲಗುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲಿನೆಲದಲ್ಲಿ ಮಲಗುತ್ತಾ ಆ ಕಷ್ಟವನ್ನು ಅನುಭವಿಸುತ್ತಾ ಡ್ಯಾಶ್ ಇಂತಹ ಅವಳಿಗೆ ಅರಮನೆಯ ಸುಖದ ಸ್ವರ್ಗೀಯ ಸೌಲಭ್ಯಗಳನ್ನು ಬದುಕಿಸುವಾಗ ಅವಳು ಇಷ್ಟಪಡ್ತಾಳೆ ಅಂತ ಚಂದ್ರನಕ್ಕೆ ಮೋಸ ಹೋಗ್ತಾಳೆ. ಯಾಕೆಂದ್ರೆ ಅವಳಿಗೆ ಕಾರ್ಯ ಹಾಕಿದ ವಿಚಾರ ಏನ್ ಗೊತ್ತು. ಬಳಿಯಟ್ಟಿ ಕರೆಸಿದಳ್ಳಂಕಲ ತಾಂಗಿಯರ ಲಾವಣ್ಯಮಣಿಗಳಂ ಸುಂದರಿಯರಂ ಸಂಸ್ಕೃತರಂ ನಯ ಮಧುರವಾಗಿ ಮಾತನಾಡಗೆಲ್ಲ ಬಲ್ಲವರಂ ರಮ್ಯ ಮಧುರ ನಾನಾ ಚತುರ ವೀಣಾ ಶ್ರುತಿಯ ಸುಂದರಿಯರಂ ಮಾಡಬಲ್ಲವರನ್ನ ಅವಳ ಸುತ್ತ ಎಲ್ಲರೂ ಇರೋ ಹಾಗೆ ಎಲ್ಲ ಮಾಡ್ತಾಳೆ. ಆದ್ರೇನು ಮಧ್ಯೆ ಸೀತೆಗೆ ಒಂದು ಕನಸು ಬಿಡುತ್ತೆ. ಆ ಕನಸಿನಲ್ಲೇ ಅವಳು ಊರಿಗೆ ವಾಪಸ್ ಹೋಗಿದ್ದಾಳೆ. ಕೈಗೆ ಆದಿಯಾಗಿ ಎಲ್ಲರೂ ಕೂಡ ಸೀತೆಯನ್ನು ಸುತ್ತಕಟ್ಕೊಂಡು ಹೇಗಿತ್ತೆ ಕಾಡು ಚೆನ್ನಾಗಿದ್ದಾನೆ ಅಂತೇಳಿ ಸಂತೋಷ ಪಡ್ತಾ ಒಳ್ಳೆ ಮಾತುಗಳನ್ನ ಆಡ್ತಾ ಇರುವಾಗ ಎಲ್ಲೂ ರಾಮ ಕಾಣಲಿಲ್ಲ. ಕನಸಲ್ಲೂ ಆಗಿರೋದ್ರಿಂದ ಅಯೋಧ್ಯೆಯ ಸುಖದ ಅನುಭವವನ್ನು ಕಣ್ಣಲ್ಲಿ ಕನಸಿನಲ್ಲಿ ಕಾಣುತ್ತಿರುವಾಗಲೂ ರಾಮನ ಗೈರು ಹಾಜರಿಯನ್ನು ಗಮನಿಸಿ ಪಕ್ಕಂತ ಹೇಳ್ತಾಳೆ. ಎಚ್ಚರಾಗುತ್ತೆ. ತುಂಬಿದ ಅನಿಲ ಮಂಡಳ
ಆನಂದವರ್ಷ ಸರಿತ ಊರ್ವಳಿ ಭರತ ಕೌಸಲ್ಯ ಮೊದಲಾದ ಬಂಧುಗಳೆಲ್ಲರೂ ಆಹಾ ಸುತ್ತ ನೋಡಿದಳೆತ್ತಲು ರಾಮನಿಲ್ಲದಿರೆ 27. ಕಾಡೊಡುಳಿದೈತ ಅಂದ ಆತನ ಸ್ವಾಮಿತ್ರಿ ಅಯ್ಯೋ ಕೇಡಾಯಿತಯ್ಯಯ್ಯೋ ಅಂತ ಹೇಳಕ್ ಹೋಗ್ತಾಳೆ. ನನಗೆ ತುಳು ಹೇಳಕ್ಕಾಗ್ದಲೇನೆ ಆ ನಿದ್ರೆಯ ಭಾರಕ್ಕೆ ಮನಸ್ಸು ಚಿತ್ರದಿಂದ ನಿಶ್ಶಕ್ತಳಾಗಿ ಬೀಳ್ತಾಳೆ. ಶಿಲಾಮಯಂ ತಾನತಾದವೋಳ್ ನಿಂದು ಅಚಲಂ ಚಂದ್ರನಕ್ಕಿ ಅಲ್ಲೇ ಇದ್ದಾಳೆ. ಗುರುತ ನರಿಯಲ್ಲ ಅವಳನ್ನು ನೋಡಿ ನೆನಪಾಗಿ ಬೊಂಕನೆ ಚೀತ್ಕರಿಸಿ ಮತ್ತೆ ದಪ್ಪನೆ ಕೆಡದಳ ಅವನಿ ಅಂಕಕ್ಕೆ ಭೂಮಿ ಬಿದ್ದು ಅನ್ನುವಾಗ ಅವನಿಂದ್ರೆ ಯಾರು? ಅವಳ ತಾಯಿ ಭೂಮಿನೇ ಅಲ್ವಾ? ತಾಯಿಯ ತೊಡೆಗೆ ಬೆಂದು ಬಿದ್ದಳು. ಯಾರು? ದಶರಥನ ಸುತನ ಮಡದಿ. ಹೇಳುವಾಗ್ಲೂ ಒಂದೊಂದ್ಸರಿಯೂ ರಾಮನ ಅಂತ ಜ್ಞಾಪಿಸ್ಕೋಬೇಕು. ಆ ಮಹಿಮಳಾದ ಸೀತೆ ಹೀಗೆ ಗೋಳಾಡ್ತಾ ಬಿದ್ಲು. ಚಂದ್ರನಕಿಯ ಯಾವ ಉಪಾಯ ಸಹಸ್ರಗಳು ಕೂಡ ಅವಳನ್ನ ಸಂಚಲಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಯಾಕೆಂದ್ರೆ ಅಂತ ಸಾಧ್ಯವಾಗಿರೋದ್ರಿಂದ ಆ ಅಪಾರವಾದ ಸ್ವರ್ಗ ವೈಭವಗಳು ಅವಳಿಗೆ ತೃಣ ಸಮಾನವಾದ್ದರಿಂದ ಚಂದ್ರನಕಿ ಸೋತಳು. ಮಾನಿನಿಯ ಮಾನಕ್ಕೆ ಕುಂದು ಇನಿತು ಆಗದೋಲ್ ಆನೆ ಹುಣೆ ಸನ್ಮಾನ್ಯೆ ನಿನ್ನೆಂತಾದೊಡಂ ನನ್ನ ನೀಗೈತದಂ ವಿವೇಕಮಂ ನಾನ್ ತಿದ್ದುತ್ತೇನೆ. ಅವಳನ್ನ ಚೇಂಜ್ ಮಾಡಿ ಸೀತೆಯಂತೆ ಅನುಸರಿಸಿ ಅವಳಾಗೆ ನಡ್ಕೊಳ್ತಾ ಫ್ರೆಂಡ್ಲಿ ಆಗಿ ಬಹಳ ನಿನಗಾಗಿ ಏನೋ ಮಾಡ್ತೀನಿ ನಾವು ಮಾಡಿ ಮಾತಿನಿಂದ ಅವಳನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಮಾತನ್ನ ಪೂರ್ತಿ ಓದ್ತಾನೆ. 3 ನಿಮಿಷ ಇದೆ. ವಿನಯಶೀಲೆ ಲಂಕಾ ಲಲಿತ ಬಾಲೆ. ರಾಕ್ಷಸ ಅಂದ್ಕೊಳ್ಳಿ ನಮಗೆ ಕ್ರೌರ್ಯ, ಇಷ್ಟದ ಕೋರೆ ಹಲ್ಲುಗಳು, ರಕ್ತ ಇದೇ ಜ್ಞಾಪಕ ಬರ್ತದೆ. ಅದನ್ನು ಬಿಡ್ಬೇಕು. ಕಾವ್ಯ ಭಾಗವನ್ನು ಓದ್ತಾ ಇರುವಾಗ ಅವಳು ಸುಂದರಿಯಾದ ವೇಷವನ್ನು ಹಾಕೊಂಡೇ ಬಂದಿರುವಂತ ರಾಕ್ಷಸ ವೇಷದಲ್ಲಿ ಇಲ್ಲೇ ಇರುವಂತ ಲಲಿತ ಬಾಲೆ. ಲಲಿತ ಅಂದ್ರೆ ಮನೋಹರ ಅಂತ ಅರ್ಥ. ನೀನಿಂಗಿತಜ್ಞೆಯಪ್ಪೊಡೆ ತೊಲಗಿಸು ಈ ಬಳಸಿ ಸುತ್ತ ನಿಲ್ಪಿ ಹೋಗ ಸರ್ಪ ವಿಲಾಸಮಂ. ನೀನು ಒಳ್ಳೆ ಮನ್ಸು ಇದೆ, ಈ ಭೋಗ ವಿಲಾಸ ಹರಡಿದೆಲ್ಲ ಇದನ್ನೆಲ್ಲ ಮೊದಲು ತೆಗೆ, ಖಾಲಿ ಮಾಡು ಮನೆನ. ಸುತ್ತಣಿಪ ಭೋಗ ಸರ್ಪ ವಿಲಾಸ. ಆ ಪ್ರತಿಮೆ ನೋಡಾಗಿದೆ. ಭೋಗ ಅಲ್ಲ, ಭೋಗವೆಂಬ ಸರ್ಪ. ಈ ಹಾವನ್ನ ಆಚೆಗೆ ತೆಗೆ. ಪತಿ ದೂರ ನಿರ್ಪಾಗ ಆರ್ಯ ವನಿತೆಯರು ಈ ಪರಿಯ ಚೀಕ ಜೀವನ ತಿರಸ್ಕರಿಸುವರು. ನಿಮ್ಗೆ ಗೊತ್ತಾಗುದಿಲ್ವ? ಬನದ ಬಾಳ್ತೆಯಂ ನೋಂಪಿಗೊಂಡೆನ್ ಪತಿಯ ನೊಡಗೂಡಿ. ಪತಿ ಹೇಗೋ ಹಾಗೆ ನಾನು ಕಾವಿ ತೊಟ್ಟೆ, ನಾನು ಮಣ್ಣಲ್ಲಿ ಮಲಗಿದೆ, ನೀನು ತಣ್ಣಗೆ ಸ್ನಾನ ಮಾಡಿದೆ, ನಾನು ಗೆಡ್ಡೆ ತಿಂದೆ. ನಿನಗಿದು ಅರ್ಥ ಆಗೋದಿಲ್ಲಮ್ಮ. ಈಗ ರಾಮ ಎದುರಿಗಿಲ್ಲ ಅಂತ ನಾನಾ ಬಾಳ್ಕೆಯ ಮರವನೇ. ನೋಂಪಿಗೊಂಡೆನ್, ನೋಂಪಿಂದ ವ್ರತ, ಪತಿಯ ಕೂಡೆ ನನಗದರಿಂದ ನೋಂಪಿ ಮುಗಿವನ್ನಗಂ ಕಾಡೆ ಮನೆ. ವೆಲ್ಕಮ್ ಉಡೆ ವಸ್ತ್ರ, ಅದು ನಾರು ವಸ್ತ್ರ. ಮತ್ತೆ ಬೇರು ಬೆಳಿಗ್ಗೆ ಅದು ಹೋಗರ ಅನ್ನ. ಆದ್ದರಿಂದ ನೀನು ಇದಕ್ಕಿಂತ ಹೆಚ್ಚಿನ ಏನನ್ನು ಹರಡಿದೆಯ ಎಲ್ಲದನ್ನು ತೆಗೆ ಎಂದಾಗ, ಚಕ್ರವರ್ತಿ ತನೂಜಿನ ಆ ವೈಭವದಲ್ಲಿ ನೋಡ್ಕೋಬೇಕಂತ ಅಣ್ಣನ ಆಜ್ಞೆ ಆಗಿದ್ದಾಳೆ. ನೀ ಹಂಗ ಅನ್ಬೇಡ ಅಮ್ಮ, ದಯವಿಟ್ಟು ಸ್ವೀಕರಿಸಿದ್ರೆ ಅಣ್ಣನ ಕೋಪ ಬರ್ತಾ ಅಂದ್ರೆ ನನಗೇನ್ ಹೇಳ್ತೀಯ? ನನಗೆ ಅದು ಬೇಡ. ಚಕ್ರವರ್ತಿ ತನೂಜಿ ಹಂಗೆ ನನ್ನನ್ನು ನೋಡ್ಕೋಬೇಕಂತ ನಗ್ತಾಳೆ. ಭೂಮಿಯೇ ಶಯ್ಯೆಯಾಗಿ 130. ಭೂಮಿಯೇ ಶಯ್ಯೆಯಾಗಿ ಭೂಸುತ ತನ್ನ ಜೀವಿತೇಶ್ವರನ ನೆನೆದು ಅನಶನವ್ರತಿಯಾಗಿ ಕಳೆದಳ್ 7 ಪಗಲ್ಗಳಂ. 7 ಹಗಲು 7 ದಿವಸ ಅನ್ನಹಾರ ಇಲ್ಲದ ಹಾಗೆ ಅವಳು ಉಪವಾಸವರ್ತ ಮಾಡ್ತಾಳೆ. ಅವಳ ಮನಸ್ಸಿನಲ್ಲಿ ಏನಿತ್ತೋ, ಹೃದಯ ಶುದ್ಧಿಗಾಗಿ ತಪಸ್ಸು ಅಥವಾ ಸತ್ಯ ಬಿಡೋಣ ಅಂತ ಸಾಯಕ್ಕೆ ಇದೆ. ಯಾಕೆಂದ್ರೆ ನನ್ನ ಸಾವಿನಿಂದ ರಾಮನಿಗೆ ಎಷ್ಟು ದುಃಖ ಆಗುತ್ತೆ ಅಂತ ಗೊತ್ತಾದ್ದರಿಂದ. ಆದ್ರೂ ಈ ಎಲ್ಲ ರಾಕ್ಷಸರ ವಿಲಾಸವನ್ನು ಕಂಡಾಗ ಅವಳಿಗೆ ಎಷ್ಟು ಹೇಸಿಗೆ ಆಗಿದೆ ಅಂದ್ರೆ ಅವಳು ಊಟ ಮಾಡೋದಕ್ಕೆ ಹಣ್ಣು ತಿನ್ನೋದಕ್ಕೂ ಮನಸ್ಸಿಲ್ಲ. ಇದನ್ನು ಕಂಡ ರಾವಣ ಮನಸ್ಸು ಗಟ್ಟಿ ಮಾಡ್ಕೊತಾನೆ. ಒಳಗೆ ನನ್ನ ಹತ್ರ ಬರೋವರೆಗೂ ನಾನು ಒತ್ತಾಯ ಮಾಡಬಾರ್ದು ಅಂತ ಹೇಳಿ ಅನೇಕವಾದ ಮೊದಲ ಮಾತುಗಳಿಂದ ಕನ್ವಿನ್ಸ್ ಮಾಡ್ತಾನೆ.
ನಿನಗೆ ಇಲ್ಲಿ ತೊಂದರೆ ಆಗದಾಗ ನಾನು ನೋಡ್ಕೊಳ್ತೀನಿ, ನಾನೇ ಗ್ಯಾರಂಟಿ ಅಂತೇಳಿ ಸೀತೆಯನ್ನು ಒಪ್ಪಿಸಿ ಊಟವನ್ನು ಮಾಡುವ ಹಾಗೆ ರಾವಣ ಮಾಡ್ತಾನೆ ಅನ್ನೋ ಮಾತು. ಮುಂದಿನ ಮಾತನ್ನ ನಾಳೆ ನೋಡೋಣ. ಒಂದ್ ನಿಮಿಷ ಹೇಳಿ. ಒಂಚೂರು ಸ್ಕಿಪ್ ಆದಂಗಾಯ್ತು. ಹಾಗೆ ಅವನು ವಾಲಿ ಸತ್ತ ಮೇಲೆ ವಾಲಿ ಅಂತ್ಯಕ್ರಿಯೆ ಮಾಡಿ ಸುಗ್ರೀವ ಮತ್ತೆ ರಾಜ್ಯ ಪಟ್ಟಾಭಿಷೇಕ ಮಾಡ್ಕೊಂಡ ಅಂತ ಅದನ್ನ ಹೇಳ್ಬೋದಾಗಿತ್ತು ನೀವು. ಇಲ್ದಿರೋ ನಾನು ಯಾಕೆ ಹೇಳಿ? ಇಲ್ಲ, ಪಟ್ಟಾಭಿಷೇಕ ಆದ್ಮೇಲೆ ಇಲ್ಲ. ಅಲ್ಲ, ಮುಂದೆ ಬರ್ಬೋದನ್ನ ನೋಡೋಣ. ಈಗ ಇಲ್ಲಿವರೆಗೆ ನಮ್ಮ ಬಂದಿಲ್ಲ. ವಾಲಿಯ ಸಂಸ್ಕಾರ, ವಾಲಿಯ ಸಂಸ್ಕಾರದ ವಿಷಯ, ಸುಗ್ರೀವ ಪಟ್ಟಾಭಿಷೇಕದ ವಿಷಯ ಈ ಭಾಗದಲ್ಲಿ ಇಲ್ಲ. ಆದ್ರಿಂದ ನಾನು ಮುಂದಿನ ದಿವಸ ಆ ಬಗ್ಗೆ ಮಾತನಾಡ್ತೇನೆ. ಅಲ್ಲಿ ಮುಂದಕ್ಕೆ ಹೋದಾಗ ಮುಗಿತಾರೆ, ಪೂರ್ತವ್ರೆ ಕಡೆ ಸಾಲ ಓದಿದ್ದೇನೆ. ಮೂಲದಲ್ಲಿದೆ. ಮೂಲದ್ದು ನಾನೇನ್ ಮಾಡಿ, ಮೂಲದ್ದು ಹೇಳಿದ್ ಯಾವಾಗ್ಲೂ ಇಲ್ಲಿ ಓದಿದ ಮೇಲೆ. ಮೂಲದಲ್ಲಿ ಅದ್ಭುತವಾಗಿದೆ ವಾಲಿಯ ಸಂಸ್ಕಾರವಾಗಿ. ವಾಲಿ ಯಾಕೆ ರಣರಂಗದಲ್ಲಿ ರಾವಣ ಸಂಹಾರ ಆದ್ಮೇಲೆ ಇದ್ದ ಎಲ್ಲ ರಾವಣ ಸೈನ್ಯದ ಎಲ್ಲರನ್ನು ಒಬ್ಬೊಬ್ಬರನ್ನು ಹಿಡಿದು ಅವನು ಸಂಸ್ಕಾರ ಮಾಡಿದ್ದಾನೆ. ಶತ್ರುಗಳಿಗೂ ಪ್ರೀತಿ ತೋರಿಸೋದು ರಾಮನ ಹೃದಯದ ಗುಣ. ಅದನ್ನ ಇಲ್ಲಿ ಇವ್ರೇನ್ ಮಾಡಿದ್ದಾರೆ ಅನ್ನೋದನ್ನ ನಾಳೆ ನೋಡ್ತೀನಿ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ತೀನಿ. ಬಂಧುಗಳಿಗೆ ನಮಸ್ಕಾರ.